ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮೃತಿ ಮಾಡಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸುತ್ತಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಗುರುಪೂರ್ಣಿಮಾ. ಗುರುಪೂರ್ಣಿಮಾ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ದಿನ. ಗುರುವಿಗೆ ವಂದನೆಯನ್ನು, ಅಭಿನಂದನೆಯನ್ನು ಸಲ್ಲಿಸುವಂತಹ ಸುವರ್ಣ ದಿನ. ಭಲೆ ನಾವು ಪ್ರತಿಕ್ಷಣ ಪ್ರತಿದಿನ ಆ ಸದ್ಗುರುವಿನ ಪರಮ ಸ್ಮೃತಿಯಲ್ಲಿ ಇದ್ದರೂ ಸಹ ಅವರಿಗೆ ಪ್ರತಿಕ್ಷಣವೂ ಗೌರವವನ್ನು ಸಲ್ಲಿಸ್ತಾ ಇದ್ದರೂ ಕೂಡ ಅವರ ಗೌರವಾರ್ಥವಾಗಿ ಒಂದು ದಿನ ಇಡೀ ಜಗತ್ತಿನಾದ್ಯಂತ ಗುರುಪೂರ್ಣಿಮೆ ಅಂತ ಅವರಿಗೆ ಸಮರ್ಪಣೆ ಮಾಡಿರುವಂತಹ ಈ ವಿಶೇಷ ಸಂದರ್ಭದಲ್ಲಿ ಸರ್ವರಿಗೂ ಗುರು, ಗುರುಗಳಿಗೂ ಗುರು, ದೇವಾನುದೇವ ಪರಮಪಿತ ಪರಮಾತ್ಮ ಶಿವತಂದೆ ಪರಮ ಸದ್ಗುರುವಾಗಿದ್ದಾರೆ. ಜಗತ್ತಿನ ಎಲ್ಲ ದೇವಾತ್ಮರಿಗೂ, ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಸಂತರಿಗೂ, ಶರಣರಿಗೂ, ಸರ್ವಾತ್ಮರಿಗೂ ಅಷ್ಟೇ ಅಲ್ಲದೆ ಎಲ್ಲ ವರ್ಗದ ಆತ್ಮರಿಗೂ ಪರಮ ಸದ್ಗುರು ಪರಮಪಿತ ಶಿವ ಆಗಿದ್ದಾರೆ. ತ್ರಿಮೂರ್ತಿಗಳಿಗೂ ಕೂಡ ಸದ್ಗುರುವಾಗಿದ್ದಾರೆ. ಗುರುಗಳು ಅನೇಕ ಇರಬಹುದು, ಆದರೆ ಸದ್ಗುರು ಏಕ ಇದ್ದಾರೆ. ಹಾಗಾಗಿನೇ ಸದ್ಗುರು ಅಂದರೆ ಸತ್ಯವಾದಂಥ ಗುರು ಅಂತ. ಜಗತ್ತಿನಲ್ಲಿ ಗುರುಗಳು ಅನೇಕ, ಆದರೆ ಸದ್ಗುರು ಏಕ. ಅದಕ್ಕೆ ಸದ್ಗುರು ಅಕಾಲ್ ಅಂತ ಸಿಖ್ ಧರ್ಮದಲ್ಲಿ ಹೇಳ್ತಾರೆ. ಯಾರ ಅಕಾಲ್ ಅಂದರೆ ಕಾಲಾತೀತನಾಗಿರುವ ಆತನೇ ಸದ್ಗುರು. ಯಾರ ಕಾಲಕ್ಕೆ ಒಳಪಡ್ತಾರೆ, ಯಾರೆಲ್ಲ ಶರೀರಧಾರಿಗಳಿದಾರೋ ಅವರೆಲ್ಲ ಕಾಲನಿಗೆ ಒಳಪಡ್ತಾರೆ. ಯಾರಿಗೆ ತನ್ನದೇ ಆದ ಸ್ವತಃ ಶರೀರ ಇದೆಯೋ, ಅದು ಸೂಕ್ಷ್ಮನೋ ಸ್ಥೂಲನೋ, ಅವರೆಲ್ಲರೂ ಕೂಡ ಕಾಲನಿಗೆ ವಶವಾಗಿರುವವರು. ಆದರೆ ಕಾಲಾತೀತ ಅಕಾಲ ಯಾರು ಅಂದರೆ ಯಾರು ನಿರಾಕಾರನಾಗಿದ್ದಾರೆ, ಸತ್ಯಂ ಶಿವಂ ಸುಂದರಂ, ಅವರು ಮಾತ್ರನೇ ಅಶರೀರಿಯಾಗಿದ್ದಾರೆ, ಅವರು ಮಾತ್ರನೇ ಅಕಾಲ ಆಗಿದ್ದಾರೆ. ಅವರೇ ಸರ್ವರಿಗೂ ಸದ್ಗುರು ಒಬ್ಬರೇ. ಅದಕ್ಕೆ ಎಲ್ಲರಿಗೂ ಮುಕ್ತಿ, ಜೀವನ ಮುಕ್ತಿಯನ್ನು ಕೊಡಲಿಕ್ಕೆ ನಾನು ಬರ್ತೇನೆ ಅಂತ ಪರಂಪಿತ ಪರಮಾತ್ಮ ಶಿವ ತಂದೆ ಹೇಳ್ತಾರೆ. ನಾವು ದೇವಾತ್ಮರನ್ನು ನೋಡಿದ್ದೀವಿ, ಧರ್ಮಾತ್ಮರನ್ನು ನೋಡಿದ್ದೀವಿ, ಮಹಾತ್ಮರನ್ನು ನೋಡಿದ್ದೀವಿ, ಸಂತರನ್ನು ನೋಡಿದ್ದೀವಿ, ಶರಣರನ್ನು ನೋಡಿದ್ದೀವಿ, ಪವಾಡ ಪುರುಷರನ್ನು ನೋಡಿದ್ದೀವಿ, ಸಿದ್ಧಿ ಪುರುಷರನ್ನು ನೋಡಿದ್ದೀವಿ.
ಏನೆಲ್ಲ ನಮಗೆ ಅಕ್ಷರ ಜ್ಞಾನ ಕಲಿಸುವಂತಹ ಗುರುಗಳಿಂದ ಹಿಡ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ನಮಗೆ ತರಬೇತಿ ಕೊಡುವಂತಹ ಗುರುಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಕಸುಬನ್ನು ಕಲಿಸುವಂಥ ಗುರುಗಳನ್ನು ಹಿಡ್ಕೊಂಡು ಧರ್ಮ ಗುರುಗಳನ್ನು ಹಿಡ್ಕೊಂಡು ಸಂತ ಶರಣರಾದಿಯಾಗಿ ಧರ್ಮಾತ್ಮರಾದಿಯಾಗಿ ದೇವಾತ್ಮರವರೆಗೂ ತ್ರಿಮೂರ್ತಿಗಳವರೆಗೂ ಕೂಡ ಎಲ್ಲರಿಗೂ ಪರಮ ಸದ್ಗುರು ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬನೇ ಇರುವ ಕಾರಣ ಆ ಒಬ್ಬನನ್ನೇ ಜಗತ್ತು ಆಧಾರವಾಗಿಟ್ಟುಕೊಂಡಿದೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತ ಶರಣರೆಲ್ಲ ಹೇಳಿರುವಂಥದ್ದು. ಏಕ್ ಓಂಕಾರ ಅಂತ ಗುರುನಾನಕರು ಹೇಳಿದ್ದು, ಗಾಡ್ ಈಸ್ ಲೈಟ್ ಅಂತ ಯೇಸು ಕ್ರಿಸ್ತ ಹೇಳಿದ್ದು, ಅಲ್ಲಾ ನೂರ್ ಹೈ ಅಂತ ಮಹಮ್ಮದ್ ಪೈಗಂಬರ್ ಹೇಳಿದ್ದು. ಎಲ್ಲರೂ ಕೂಡ ಆ ಒಬ್ಬ ನಿರಾಕಾರ ಜ್ಯೋತಿ ಸ್ವರೂಪ ಪರಂಪಿತ ಶಿವನನ್ನೇ ಅನೇಕ ಹೆಸರುಗಳಿಂದ ಕರೆದ್ರು. ಅವರೊಬ್ಬರೇ ನಮಗೆಲ್ಲರಿಗೂ ಸದ್ಗುರು ಅಂತ ಒಪ್ಪಿಕೊಂಡಿದ್ರು. ಹಾಗಾಗಿ ಎಲ್ಲ ಧರ್ಮಗಳಲ್ಲಿ ಏಕತೆ ಬರಬೇಕು ಅಂದರೆ ಇದು ಒಂದೇ ಒಂದು ಉಪಾಯ, ಆ ಒಬ್ಬನನ್ನೇ ನಾವೆಲ್ಲರೂ ಆಧಾರವಾಗಿಟ್ಟುಕೊಳ್ಳೋದು. ಹಾಗಾದರೆ ಮತ್ತೆ ಇವರೆಲ್ಲ ಎಲ್ಲರೂ ಹೌದು ನಮ್ಮ ಸಹೋದರಾತ್ಮರೇ, ದೇವಾತ್ಮರೂ ನಮ್ಮವರೇ, ಧರ್ಮಾತ್ಮರೂ ನಮ್ಮವರೇ, ಮಹಾತ್ಮರೂ ನಮ್ಮವರೇ. ಉಳಿದ ಎಲ್ಲ ಆತ್ಮರು ಏನೆಲ್ಲ ಪಾತ್ರ ಮಾಡಲಿಕ್ಕೆ ಬಂದರು, ಒಂದೊಂದು ಧರ್ಮವನ್ನು ಸ್ಥಾಪನೆ ಮಾಡಿರಬಹುದು, ಒಂದೊಂದು ಸಮಾಜ ಉದ್ಧಾರವನ್ನು ಮಾಡಿರಬಹುದು, ಒಂದೊಂದು ಗ್ರಂಥವನ್ನು ರಚಿಸಿ ಹೋಗಿರಬಹುದು. ಯಾರೆಲ್ಲ ಇದ್ದರೂ ಕೂಡ ಅವರೆಲ್ಲರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸೋಣ. ಆದರೆ ಅವರೆಲ್ಲರ ಪರವಾಗಿ ಆ ಒಬ್ಬ ಪರಮ ಸದ್ಗುರುವನ್ನು ಇವತ್ತು ಸ್ಮರಿಸಿಕೊಂಡು ಆ ಶಿವ ತಂದೆಗೆ ನಮ್ಮೆಲ್ಲ ಸೃಷ್ಟಿಯ ಸರ್ವಾತ್ಮರ ವತಿಯಿಂದ ಜಾತಿ ಧರ್ಮ ಭೇದ ಎಲ್ಲ ಪಂಗಡಗಳಿಂದ ದೇಶಗಳಿಂದ ಎಲ್ಲ ವಿಭಜನೆಗಳಿಂದ ಮುಕ್ತವಾಗಿಸಿಕೊಂಡು ಸೃಷ್ಟಿಯಲ್ಲಿರುವ ಎಲ್ಲರೂ ಕೂಡ ನಾವು ಆತ್ಮರೇ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ, ನಮಗೊಬ್ಬನೇ ಶಿಕ್ಷಕ, ನಮಗೊಬ್ಬನೇ ಸದ್ಗುರು, ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಆ ನಿರಾಕಾರ ಜ್ಯೋತಿ ಸ್ವರೂಪ ಶಿವತಂದೆಯೇ ಆಗಿದ್ದಾರೆ ಎನ್ನುವಂಥ ಸತ್ಯ ನಮ್ಮೆಲ್ಲರಿಗೂ ಈಗ ಗೊತ್ತಾಗಿರೋದ್ರಿಂದ ಇಡೀ ಸೃಷ್ಟಿಯ ಸಕಲ ಜೀವಾತ್ಮರ ಪರವಾಗಿ, ಪ್ರಕೃತಿಯ ಪರವಾಗಿ, ಪಂಚತತ್ವಗಳ ಪರವಾಗಿ, ಇಡೀ ಬ್ರಹ್ಮಾಂಡದ ಪರವಾಗಿ, ಸಕಲ ಜೀವರಾಶಿಗಳ ಪರವಾಗಿ, ಸರ್ವ ಧರ್ಮದ ಎಲ್ಲ ಆತ್ಮರ ಪರವಾಗಿ ಗುರುಪೂರ್ಣಿಮೆಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಪ್ರಜಾಪಿತನ ಆದಿಯಾಗಿ, ಬ್ರಹ್ಮ ಮಮ್ಮಾರವರ ಆದಿಯಾಗಿ, ಆದಿರತ್ನರ ಪರವಾಗಿ, ಯಜ್ಞದ ಎಲ್ಲ ಈಶ್ವರಿಯ ಅಕ್ಕಂದಿರ ಪರವಾಗಿ, ಯಜ್ಞದ ಎಲ್ಲ ವತ್ಸರ ಪರವಾಗಿ ಪರಮಪಿತ ಶಿವತಂದೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಜೊತೆಗೆ ಈ ಒಂದು ಗುರುವಿನ ಕಾರ್ಯವನ್ನು ಇಲ್ಲಿಯ ತನಕ ಮಾಡಿರ್ತಕ್ಕಂಥ ದೇವಾತ್ಮರಿಗೂ ಧರ್ಮಾತ್ಮರಿಗೂ ಮಹಾತ್ಮರಿಗೂ ಸಂತರಿಗೂ ಶರಣರಿಗೂ ಋಷಿಗಳಿಗೂ ಅನೇಕ ಸಾಧಕರಿಗೂ ಶಿಕ್ಷಕರಿಗೂ ಒಂದೊಂದು ಅಕ್ಷರ ಕಲಿಸಿರ್ತಕ್ಕಂತಹ ಒಂದೊಂದು ವಿಷಯವನ್ನು ತಿಳಿಸಿರ್ತಕ್ಕಂಥ ಪ್ರಕೃತಿ ಸಹಿತವಾಗಿ ಪ್ರಾಣಿ ಪಕ್ಷಿಗಳಾದ ಹಾಗೆ ಯಾರೆಲ್ಲರಿಂದ ನಾವು ಒಂದೊಂದು ಅಕ್ಷರ ಒಂದೊಂದು ವಿಚಾರವನ್ನು ತಿಳಿದುಕೊಂಡಿದ್ದೀವಿ ಆ ಎಲ್ಲರನ್ನೂ ಕೂಡ ಗುರು ಸ್ವರೂಪದಲ್ಲಿ ನೋಡಿ ಅವರೆಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಚಿಂತನೆಯನ್ನು ಆರಂಭ ಮಾಡೋಣ. ಇವತ್ತಿನ ಮುರಳಿಯಲ್ಲಿ ಶಿವತಂದೆ ಅನೇಕ ರೀತಿಯ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಸ್ಲೋಗನ್, ವರದಾನ, ಧಾರಣೆ, ಮುಖ್ಯ ಸಾರ, ಪ್ರಶ್ನೋತ್ತರ ಎಲ್ಲವೂ ಕೂಡ ತುಂಬ ಸುಂದರವಾಗಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಸ್ಲೋಗನ್ ಇದೆ. ಅದರ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಏನಿವತ್ತಿನ ಸ್ಲೋಗನ್? ಇವತ್ತಿನ ಸ್ಲೋಗನ್ ಇದೆ, ಕರ್ಮವನ್ನು ಮಾಡುತ್ತಾ ಕರ್ಮದ ಒಳ್ಳೆಯ ಅಥವಾ ಕೆಟ್ಟ ಅದರ ಪ್ರಭಾವದಲ್ಲಿ ಬರದೆ ಇರುವುದೇ ಕರ್ಮಾತೀತ ಸ್ಥಿತಿಯಾಗಿದೆ. ಬಹಳಷ್ಟು ಜನ ಕರ್ಮಾತೀತ ಸ್ಥಿತಿ ಅಂದ ತಕ್ಷಣವೇ ನಾಡನ್ನು ಬಿಟ್ಟು ಕಾಡಿಗೆ ಹೋಗಿಬಿಡೋದು, ಸಂಸಾರವನ್ನು ತ್ಯಜಿಸಿ ಬಿಡೋದು, ಏನು ಮಾಡದೆ ಕೂತ್ಕೊಂಡ್ಬಿಡೋದು ಅಂತ ಬಹಳಷ್ಟು ಜನ ಕರ್ಮವನ್ನು ತ್ಯಜಿಸಿ ಬಿಡಬೇಕು ಅಂದ್ಕೊಳ್ತಾರೆ.
ಬಹಿರಂಗದ ಕರ್ಮವನ್ನು ತ್ಯಜಿಸೋದು ಬಹಳ ಸುಲಭ ಮತ್ತು ಬಹಳ ಜನ ಇದನ್ನು ಮಾಡಿರುತ್ತಾರೆ ಕೂಡ. ಆದರೆ ಕರ್ಮ ಆರಂಭ ಆಗೋದೇ ಸೂಕ್ಷ್ಮದಿಂದ, ಅದು ಮನಸ್ಸಿನಿಂದ, ಅದು ಸಂಕಲ್ಪದಿಂದ ಅಂತ ಬಹಳ ಜನ ಮರೆತು ಹೋಗ್ಬಿಡ್ತಾರೆ. ಕರ್ಮ ಎಲ್ಲಿಂದ ಆರಂಭ ಆಗಿದೆ? ಸಂಕಲ್ಪದಿಂದ ಆರಂಭ ಆಗಿದೆ. ಮನಸ್ಸಲ್ಲಿ ಬಂದು ಆಮೇಲೆ ಬುದ್ಧಿಯಲ್ಲಿ ನಿರ್ಧಾರ ಆಗಿ ಆಮೇಲೆ ಸಂಸ್ಕಾರದ ಇನ್ಫ್ಲುಯೆನ್ಸಿಂದ ಕರ್ಮ ಆಗತ್ತೆ. ನಾವು ಹೊರಗಡೆ ಕರ್ಮವನ್ನು ನಿಲ್ಲಿಸಿದ್ರು ಕೂಡ ಬಾಯಿಯನ್ನು ಕಟ್ಟಬಹುದು, ಕಣ್ಣನ್ನು ಕಟ್ಟಬಹುದು, ಕಿವಿಯನ್ನು ಕಟ್ಟಬಹುದು, ಕೈಕಾಲನ್ನು ಕಟ್ಟಬಹುದು. ಮನಬುದ್ಧಿ ಸಂಸ್ಕಾರಗಳನ್ನು ಕಟ್ಟಲಾದೀತೆ. ಮನೆಯ ತೊರೆಯಬಹುದು, ಮನ ತೊರೆದಿರಲಾದೀತೆ. ಅಂದರೆ ನಿಜವಾದಂತಹ ಕರ್ಮತ್ಯಾಗ ಎಲ್ಲ ಆಗಬೇಕು ಅಂದರೆ ಸಂಕಲ್ಪ ಮಾತ್ರದಲ್ಲಿ ಆಗಬೇಕು. ಅಂದರೆ ಕರ್ಮತ್ಯಾಗ ಅಂದರೆ ಅರ್ಥ ಏನು? ಕರ್ಮದ ಉದ್ದೇಶ ಈಗೇನಾಗೋಗಿದೆ? ಕರ್ಮದ ಉದ್ದೇಶ ಏನು? ನಾನು ಬದುಕಬೇಕು ಅನ್ನುವ ಹಪಹಪಿ ಭಯದಿಂದ ಏನಾದರೂ ಮಾಡಲೇಬೇಕು ಅಂತ ಮಾಡ್ತಿರೋದು. ಇನ್ನೊಂದು, ನನಗೆ ದುಡ್ಡು ಬೇಕು, ಸಂಪಾದನೆ ಮಾಡಬೇಕು ಅನ್ನುವ ಹಪಹಪಿ, ಅದಕ್ಕೋಸ್ಕರ ಕರ್ಮ ಮಾಡುತ್ತಿದ್ದಾರೆ. ಇನ್ನು ಹೆಸರು, ಕೀರ್ತಿ, ಸ್ಥಾನ, ಮಾನಕ್ಕಾಗಿ ಅದು ಕಳ್ಕೊಂಡು ಬಿಡ್ತೀನಿ ಅನ್ನೋ ಹಪಹಪಿಗೆ ಕರ್ಮ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಬದುಕಬೇಕು ಅಂದರೆ, ನನ್ನ ಜೀವನ ನಡೆಸಬೇಕು ಅಂದರೆ ನಾನು ಸಂಪಾದನೆ ಮಾಡಬೇಕಲ್ಲ, ಸಂಪಾದನೆ 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 ಅಂತ ಆ ಸಂಪಾದನೆಗೋಸ್ಕರ ಕರ್ಮ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಏನು, ಜೀವದ ಭಯ, ಬದುಕಿನ ಭಯದ ಆಧಾರದಲ್ಲಿ ಎಲ್ಲರೂ ಕರ್ಮದಲ್ಲಿ ಮುಳುಗಿದ್ದಾರೆ. ಈ ಕರ್ಮವನ್ನು ತ್ಯಾಗ ಮಾಡು, ಈ ಕರ್ಮವನ್ನು ತ್ಯಾಗ ಮಾಡಬೇಕು. ಅಂದರೆ ನಾನು ಏನೂ ಮಾಡಬಾರದು ಅಂತಲ್ಲ, ಮಾಡು. ಜೀವದ ಭಯವನ್ನು ಬಿಟ್ಟು ಮಾಡು. ಜೀವದ ಭಯ ಇಟ್ಕೊಂಡು ಮಾಡು. ಅಯ್ಯೋ ನಾನು ಸತ್ತೋದ್ರೆ ಅಂತ ಸಾಯ್ತೀಯ ಒಂದು ದಿನ, ಅದಕ್ಕೆ ಯಾಕೆ ಅಷ್ಟೊಂದು ಭಯ ಇಟ್ಕೊಂಡು ಮಾಡಬೇಡ. ಬದುಕಬೇಕು. ಬದುಕಬೇಕು ಅಂದರೆ ಉಣ್ಣಬೇಕು, ಉಣ್ಣಬೇಕು ಅಂದರೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಬೇಕಂದ್ರೆ ಕರ್ಮ ಮಾಡಲೇಬೇಕು. ಆದರೆ ವಿತ್ ಭಯ, ವಿತೌಟ್ ಭಯ, ವಿತ್ ಫಿಯರ್, ವಿತೌಟ್ ಫಿಯರ್, ಇಷ್ಟೇ ವ್ಯತ್ಯಾಸ. ಫಿಯರ್ ಬದಲೇ ಅಲ್ಲ, ಫಿಯರ್ ತೆಗೆದಾಕ್ಬೇಕಷ್ಟೆ. ಆ ಭಯ ತೆಗೆದಾಕ್ಬಿಟ್ಟು ಕರ್ಮ ಮಾಡು, ಇಚ್ಛೆ ತೆಗೆದಾಕ್ಬಿಟ್ಟು ಕರ್ಮ ಮಾಡು. ಇಚ್ಛಾ ಮಾತ್ರ ಅವಿದ್ಯ. ನಾನು ಕರ್ಮ ಮಾಡೋದ್ರಿಂದ ನನಗೇನಾದರೂ ಹೆಸರು ಸಿಗಬೇಕು, ಸ್ಥಾನ ಸಿಗಬೇಕು, ಹಣ ಸಿಗಬೇಕು. ಅಫ್ಕೋರ್ಸ್ ಹಣ ಸಿಗಬೇಕು ಅಂತಾನೆ ಮಾಡಬೇಕು. ಎಲ್ಲರೂ ಹಣ ಸಿಗುತ್ತೆ, ಯಾಕಂದ್ರೆ ದುಡ್ದು ಬಿಟ್ಟು ಯಾರು ಸುಮ್ಮನೆ ಬರಲ್ಲ. ದುಡ್ಡು ಬೇಕು ಯಾಕೆ? ಪ್ರಸಾದ ಮಾಡಲಿಕ್ಕೆ. ಪ್ರಸಾದ ಮಾಡಬೇಕು ಯಾಕೆ? ಶರೀರ ನೋಡ್ಕೊಳ್ಬೇಕು. ಇದು ಇರೋವರೆಗೂ ನೋಡ್ಕೊಳ್ಳೋ ಒಂದು ಜಿಮ್ಮೆವಾರಿಯಿಂದ ಮಾಡಬೇಕು. ಆದರೆ ಇದಕ್ಕೆ ಎಷ್ಟು ಬೇಕು? ಇಷ್ಟು. ಆದರೆ ನನಗೆ ಆಸೆ ಎಷ್ಟು? ಇಷ್ಟು. ಇವತ್ತು, ನಾಳೆ, ನಾಡಿದ್ದು, ವರ್ಷ, 10 ವರ್ಷ, 50 ವರ್ಷ, 1 ಜನ್ಮ, 10 ಜನ್ಮಕ್ಕಾಗುವಷ್ಟು. ಇದಕ್ಕೆ ಕರ್ಮ ಅಂತ ಕರೆಯಲ್ಲ, ಇದಕ್ಕೆ ಕಾಯಕ ಅಂತ ಕರೆಯಲ್ಲ. ಕಾಯಕ್ಕಾಗುವಷ್ಟು ಮಾಡೋದು. ಒಬ್ಬರನ್ನ ಕಾಯಕ್ಕಿಡಬೇಕು, ಅಷ್ಟು ಮಾಡೋದು ಕಾಯಕ ಅಲ್ಲ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದರೆ ಕಾಯಕ. ಅದು ಕೂಡ ಇದನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಇದು ನಂದಲ್ಲ, ಇದನ್ನು ನೋಡ್ಕೋಬೇಕಾಗಿದೆ, ಅದು ನನ್ನ ಕರ್ತವ್ಯ ಅಂತ ಮಾಡು. ಇದನ್ನು ಅದಕ್ಕಾಗಿ ಏನೋ ಒಂದಷ್ಟು ಸೇವೆಗೆ ಇಲ್ಲಿ ಬಳಸೋದಕ್ಕೆ ಕೊಟ್ಟಿದ್ದಾನೆ ಪರಮಾತ್ಮ. ಅದನ್ನು ಬಳಸ್ಕೊಳ್ಬೇಕು ಅಂದರೆ ಇದಕ್ಕೊಂದಷ್ಟು ಏನಾದರೂ ಕೊಡಬೇಕು, ಅದಕ್ಕೆ ಏನಾದರೂ ಕೊಡಬೇಕಂದ್ರೆ ನಾನು ಏನಾದರೂ ಮಾಡಬೇಕು ಅಂತ ಮಾಡು. ನಿಷ್ಕಾಮದಿಂದ ಮಾಡು, ನಿಸ್ವಾರ್ಥದಿಂದ ಮಾಡು. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಕರ್ಮ ಮಾಡು. ಇದು ಕರ್ಮತ್ಯಾಗ. ಕರ್ಮತ್ಯಾಗ ಯಾವಂತ ಕರ್ಮತ್ಯಾಗ ಮಾಡಬೇಕು? ಇಚ್ಛೆ ಕರ್ಮವನ್ನು ಮಾಡೋದು ತ್ಯಾಗ ಮಾಡಬೇಕು. ಸ್ಥಾನಮಾನವನ್ನು ತ್ಯಾಗ ಮಾಡುವ ಕರ್ಮವನ್ನು ಮಾಡಬಾರ್ದು. ತ್ಯಾಗ ಮಾಡಬೇಕು, ಅದಕ್ಕಾಗಿ ಮಾಡುವ ಕರ್ಮವನ್ನು ತ್ಯಾಗ ಮಾಡು. ಭಯದಿಂದ ಮಾಡುವಂಥ ಕರ್ಮವನ್ನು ತ್ಯಾಗ ಮಾಡು. ಕರ್ಮತ್ಯಾಗ ಆಗಬೇಕು ಅಂದರೆ ಅದರ ಮೇಲಿನ ಭಯ, ಅದರ ಮೇಲಿನ ಇಚ್ಛೆ, ಅದರ ಮೇಲಿನ ಸ್ವಾರ್ಥವನ್ನು ತ್ಯಾಗ ಮಾಡು. ಕರ್ಮಾತೀತ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಬಂದಿರೋದೇ ಕರ್ಮಕ್ಷೇತ್ರಕ್ಕೆ. ಕರ್ಮಾತೀತ ಸ್ಥಿತಿ ಯಾವಾಗ? ಕರ್ಮ ಅತೀತ ಆಗೋದು ಯಾವಾಗ? ಆತ್ಮ ಈ ಕರ್ಮಕ್ಷೇತ್ರದಿಂದ ಮೇಲೆ ಹೋದಾಗ. ಮೇಲೆ ಅಂದರೆ ಏನು? ಅದು ಮತ್ತು ಸಂಕಲ್ಪ ಲೋಕದಲ್ಲಿದ್ದರೆ ಅಲ್ಲೂ ಕರ್ಮ ಸೂಕ್ಷ್ಮ ನಡೆಯುತ್ತೆ. ಅದರ ಮೇಲೆ ನಿರಾಕಾರ ಲೋಕದಲ್ಲಿದ್ದಾಗ, ಪರಮಧಾಮದಲ್ಲಿದ್ದಾಗ ಕರ್ಮಾತೀತರಾಗಿರ್ತೀವಿ ವಾಸ್ತವ, ಅಕ್ಷರಶಃ. ಆದರೆ ಅದು ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಕರ್ಮಕ್ಷೇತ್ರದಲ್ಲಿ ಬಂದ ಮೇಲೆ ಒಂದು ಸೂಕ್ಷ್ಮ ಶರೀರ, ಒಂದು ಸ್ಥೂಲ ಶರೀರ ಇದ್ದ ಮೇಲೆ
ಅದು ಒಳಗೂ ಹೊರಗೂ ಕರ್ಮ ನಿರಂತರ ನಡೀತಾನೇ ಇರುತ್ತೆ. ಸೂಕ್ಷ್ಮವಾಗಿ ಸ್ಥೂಲವಾಗಿ ನಿನಗೆ ಬೇಕಂದ್ರು ಬೇಡ ಅಂದರು, ನೀನು ಎದ್ರು ನೀನು ಮಲಗಿದ್ರು, ನೀನು ಕಣ್ಣು ಮುಚ್ಕೊಂಡ್ರು ಕಿವಿ ಮುಚ್ಕೊಂಡ್ರು ಹೃದಯ ಬಡಿತಾ ಇರುತ್ತೆ. ಶ್ವಾಸಕೋಶ ಕೆಲಸ ಮಾಡುತ್ತೆ, ಕಿಡ್ನಿ ಕೆಲಸ ಮಾಡುತ್ತೆ, ಮೆದುಳು ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ, ಬುದ್ಧಿ ಕೆಲಸ ಮಾಡುತ್ತೆ, ಸಂಸ್ಕಾರ ಕೆಲಸ. ಇಷ್ಟೆಲ್ಲ ಕೆಲಸ ಒಳಗಡೆ ನಡೆದಿರಬೇಕಾದ್ರೆ ನಾನು ಹೊರಗಡೆ ಕೆಲಸ ಬಿಟ್ಟು ಬಂದು ನಾನು ಕರ್ಮಾತೀತ ಆಗಿಬಿಟ್ಟಿದ್ದೀನಿ, ಕರ್ಮ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ, ಕಾಡಲ್ಲಿ ಬಂದು ಕೂತಿದ್ದೀನಿ, ನಾನು ಹಠಯೋಗ ಮಾಡ್ತೀನಿ, ಉಪವಾಸ ಇರ್ತೀನಿ. ಇದು ಅತಿ ವಿಪರೀತ ಮತಿಯಿಂದ ಆಗುವಂಥ ಕೆಲಸಗಳಿದು, ಹಠಯೋಗದ ಕೆಲಸಗಳಿವೆಲ್ಲ. ಇದು ಬೇಕಾಗಿಲ್ಲ ಅಂತಾರೆ ಪರಮ. ಕರ್ಮ ಮಾಡಬೇಕು. ನಮಗೆ ಇಂಟೆನ್ಷನ್ ಸರಿಯಾಗಿ ಅರ್ಥ ಆಗಿಲ್ಲ ಆಧ್ಯಾತ್ಮದ್ದು ಜ್ಞಾನದ್ದು ಅಂದಾಗ ಏನೇನೋ ಮಾಡೋಕ್ಕೆ ವಿಪರೀತ ಅರ್ಥದಲ್ಲಿ ಹೋಗಿಬಿಡುತ್ತೇವೆ. ನಾವು ಹಠಯೋಗ ಮಾಡೋಕ್ಕೆ ಹೋಗ್ತೇವೆ, ಕಾಡಲ್ಲಿ ಹೋಗ್ತೀವಿ, ಧ್ಯಾನಸ್ಥರಾಗ್ಬಿಡ್ತೀವಿ, ಸಮಾಧಿಗೆ ಹೋಗ್ತೀವಿ, ಉಪವಾಸ ಎದ್ದು ಬಿಡ್ತೀವಿ, ಒಂಥರ ಸ್ಟ್ರೈಕ್ ಮಾಡ್ದಂಗೆ ಇಷ್ಟು ದೃಷ್ಟಿಯಲ್ಲಿ. ಅವೆಲ್ಲ ವಿಪರೀತ ಮತಿ ಬೇಕಾಗಿಲ್ಲ. ಜ್ಞಾನ ಸ್ಪಷ್ಟವತೆ ಇರಬೇಕು. ಯಾಕೆ ನಾವು ಬಂದಿರೋದೇ ಪಾತ್ರ ಮಾಡೋಕ್ಕಂದ್ಮೇಲೆ ಯಾಕೆ ಮಾಡಬಾರ್ದು? ಮಾಡಬೇಕು. ಕರ್ಮಕ್ಷೇತ್ರದಲ್ಲಿ ಇದೀವಿ ಅಂದರೆ ಕರ್ಮ ಯಾಕೆ ಮಾಡಬಾರ್ದು? ಮಾಡಲೇಬೇಕು. ಆದರೆ ಕರ್ಮ ಮಾಡುತ್ತಾ ಕರ್ಮದ ಒಳ್ಳೆಯ ಕೆಟ್ಟದರ ಫಲದ ಪ್ರಭಾವ ನಮಗಾಗಲಾರ್ದಂಗೆ ನಾವು ಮಾಡಬೇಕು. ನನಗೇನು ಪಾತ್ರ ಇದೆಯೋ ಅದನ್ನು ನಾನು ನಿಭಾಯಿಸ್ತೇನೆ, ಅದರಿಂದ ನನಗೆ ಒಳ್ಳೆಯ ಸನ್ಮಾನ ಬರುತ್ತೋ ಅವಮಾನ ಬರುತ್ತೋ, ಲಾಭ ಬರುತ್ತೋ ನಷ್ಟ ಬರುತ್ತೋ, ಅದರ ಎಫೆಕ್ಟ್ ನನಗಾಗ್ಬಿಡೋದು. ಲಾಭ ಬಂತ ಒಳ್ಳೆಯದು, ನಷ್ಟ ಆಯಿತು ಭಾಳ ಒಳ್ಳೆಯದು, ಹೊಗಳಿದ್ರ ಒಳ್ಳೆಯದು, ತೆಗಳಿದ್ರ ಭಾಳ ಒಳ್ಳೆಯದು. ನಾನು ಮಾಡುವ ಕರ್ಮವನ್ನು ನಿಮಿತ್ತ ಭಾವದಿಂದ, ಪಾತ್ರಧಾರಿಯ ಭಾವದಿಂದ ಮಾಡಬೇಕು, ನಿಷ್ಕಾಮದಿಂದ ನಿಸ್ವಾರ್ಥದಿಂದ ಮಾಡಬೇಕು. ಅದರ ರಿಸಲ್ಟ್ ಚೆನ್ನಾಗಿಯೇ ಬರುತ್ತೆ. ಆದರೆ ಅದರ ಪ್ರಭಾವಕ್ಕೆ ನಾನು ಒಳಗಾಗಬಾರ್ದು. ಮತ್ತೆ ಚೆನ್ನಾಗಿ ಮಾಡಿರುವ ಕರ್ಮದ ಪ್ರಭಾವಕ್ಕೂ ನಾವು ಒಳಗಾಗಬಾರ್ದು. ಯಾರಾದರೂ ಹೊಗಳಿದ್ರು ಅಂತ ಖುಷಿಪಟ್ಟು ಮತ್ತೆ ಕರ್ಮ ಮಾಡೋದಲ್ಲ, ಯಾರಾದರೂ ಹೊಗಳಬೇಕು ಅಂತ ಮಾಡೋದಲ್ಲ, ಯಾರಾದರೂ ನೋಡಬೇಕು ಅಂತ ಮಾಡೋದಲ್ಲ, ಯಾರನ್ನೋ ಮೆಚ್ಚಿಸೋದಕ್ಕೆ ಮಾಡೋದಲ್ಲ, ಭಯದಿಂದನೂ ಮಾಡೋದಲ್ಲ. ಆ ಕರ್ಮದ ರಿಸಲ್ಟ್, ಅದರ ಫಲದ ಪ್ರಭಾವಕ್ಕೆ ಒಳಗಾಗದೆ ಇದ್ದು ನೀನು ಏನು ಮಾಡಿದ್ರೂ ಅದು ಕರ್ಮ ಅತೀತ ಸ್ಥಿತಿ. ಕರ್ಮವನ್ನು ಬಿಟ್ಟು ಕುಂದಿರ್ತೀನಿ ಅಂತಂದ್ರೆ ಆಗೋದಿಲ್ಲ, ಕರ್ಮ ಮಾಡಲೇಬೇಕಾಗ್ತದೆ. ನೀನು ನಡೆದ್ರು, ಕೂತರು, ಎದ್ರು, ಮಲಗಿದ್ರು ನಡೀತಾನೇ ಇರುತ್ತೆ ಕರ್ಮ. ಸಂಕಲ್ಪದಿಂದ, ಬುದ್ಧಿಯಿಂದ, ಸಂಸ್ಕಾರದಿಂದ, ಸೂಕ್ಷ್ಮ ಇಂದ್ರಿಯಗಳಿಂದ ನಡೀತದೆ ಕರ್ಮ. ಆದರೆ ಯಾವುದೇ ಕರ್ಮದ ಅಫೆಕ್ಟ್, ಪ್ರಭಾವ ನಿಮಗಾಗದೇ ಇರುವಂಥ ಸ್ಥಿತಿ ನಿಮಗೆ ಬಂತು, ಸಾಕ್ಷಿ ಸ್ಥಿತಿ ನಿಮಗೆ ಬಂತು ಅಂದರೆ ಅದನ್ನು ಕರ್ಮಾತೀತ ಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ವರದಾನದಲ್ಲಿ ಹೇಳ್ತಾರೆ, ಲಾ ಮೇಕರ್ ನೀವು ಆಗಬೇಕು ಮತ್ತು ಲಾ ಅಪ್ಲಿಕೇಬಲ್ ನಿಮಗೆ ಆಗಬೇಕು. ಫಸ್ಟ್ ನಿಮ್ಮ ಮೇಲೆ ನೀವು ಲಾ ಅಪ್ಲಿಕೇಬಲ್ ಮಾಡಿಕೊಳ್ಬೇಕು ಮತ್ತು ನಿಮಗೋಸ್ಕರ ನೀವು ಒಂದಷ್ಟು ನಿಯಮಗಳನ್ನು ಹಾಕ್ಕೊಳ್ಬೇಕು, ಮಾಡಿಕೊಳ್ಬೇಕು. ಆವಾಗ ಬೇರೆಯವ್ರಿಗೆ ನೀವು ಹೇಳಬಹುದು. ನೀವು ಸ್ವತಃ ನಿಯಮಕ್ಕೆ ಬದ್ಧರಾಗಿಲ್ಲ, ನೀವು ಸ್ವತಃ ನಿಯಮವನ್ನು ನೀವು ರೂಢಿಸಿಕೊಳ್ಳೋದಿಲ್ಲ, ಮತ್ತು ಬೇರೆಯವ್ರಿಗೆ ಯಾಕೆ ಹೇಳ್ತೀರಿ? ಬೇರೆಯವ್ರಿಗೆ ಹೇಳಕ್ಕೆ ಆಗಲ್ಲ ನೀವು. ಮತ್ತು ಬೇರೆಯವ್ರು ಹಂಗಿರಲಿ ಅಂತ ಬಯಸ್ತೀರಿ ಅಂದ್ರೆ ಅದು ತಪ್ಪಾಗತ್ತೆ. ನನಗೇ ಇರೋಕ್ಕಾಗಿಲ್ಲ ಅಂದ್ರೆ ಅವ್ರು ಹೆಂಗಿರ್ತಾರೆ? ನನಗೆ ಆ ರೂಲ್ಸ್ ಅಪ್ಲಿಕೇಬಲ್ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವರೇ ಮಾಡ್ಕೊಳ್ಳಿ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಂದರೆ ಜಗತ್ತು ಪರಿವರ್ತನೆ ಆಗಬೇಕು, ಜಗತ್ತು ಶಾಂತಿಯಲ್ಲಿ ಬರಬೇಕು, ವಿಶ್ವ ಶಾಂತಿಯಲ್ಲಿ ಬರಬೇಕು, ಎಲ್ಲರೂ ಒಂದಾಗ್ಬಿಡ್ಬೇಕು, ಎಲ್ಲರೂ ಪ್ರೀತಿಯಲ್ಲಿ ಬರಬೇಕಂತ ಬಯಕೆ ಇದೆ. ಮಾತೆತ್ತಿದ್ರೆ ರಾಗ ದ್ವೇಷಗಳು, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವ್ರು ಹಿಂಗೆ ಅವ್ರು ಹಿಂಗೆ ಕಂಪ್ಲೇಂಟ್ ಬಾಕ್ಸ್ಗಳಾಗಿ ಕೂತಿದ್ದಾರೆ. ಇವತ್ತಂತೂ ಪರಿವಾರದವರು ನೋಡ್ತಾ ಇದ್ದೀವಲ್ಲ, ನಿಮಿತ್ತರಿಂದ ಹಿಡಿದು ಎಲ್ಲರೂ, ಎಷ್ಟೋ ಜನಗಳು, ಎಲ್ಲರಂತಲ್ಲ ಕೆಲವರಂತೂ ವಿಪರೀತ ಮಟ್ಟಕ್ಕಿಳಿದು ತಮೋ ಪ್ರಧಾನಕ್ಕೊಳಗಾಗಿಬಿಟ್ಟಿದ್ದಾರೆ. ಪರಚಿಂತನೆ, ದ್ವೇಷ, ಅಸೂಯೆ, ನಾವು ಏನೋ ಮೇಲಿಂದ ಇಳಿದು ಬಿಟ್ಟಿದ್ದೀವಿ ಅನ್ನೋ ಒಂದು ಸ್ಮೃತಿ ಒಳಗಡೆ ಇದ್ದು ಬಿಟ್ಟಿದ್ದಾರೆ. ನಾವು ಏನು ಮಾಡಿದ್ರೂ ನಡೆದು ಬಿಡ್ತದೆ ಅನ್ನುವಷ್ಟರ ಮಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಡೈರೆಕ್ಟ್ ಶಿವಬಾಬನೇ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ಆಡ್ತಾರೆ. ನಾವು ಏನಂದ್ರೂ ಅನಿಸ್ಕೊಳ್ತಾರೆ ಅಂತ ಏನು ಬೇಕಾದರೂ ಮಾತಾಡ್ತಾರೆ.
ಶ್ರೀಮತ 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 ಅಂತ ಎಲ್ಲ ಸ್ಟೂಡೆಂಟ್ಗಳಿಗೂ ಹೇಳಕ್ಕೆ ಬರ್ತದೆ ಶ್ರೀಮತ ಹಿಂಗೆ ಆಗಿ. ಆದ್ರೆ ಸ್ವತಃ ಶ್ರೀಮತ ತಮಗೆ ಅಪ್ಲಿಕೇಬಲ್ ಆಗಲ್ಲ. ಸ್ಥೂಲ ಶ್ರೀಮತ ಅಲ್ಲ ಶ್ರೀಮತ, ಸೂಕ್ಷ್ಮ ಶ್ರೀಮತ ಮೊದಲನೇ ಶ್ರೀಮತ. ಸ್ಮೃತಿ ಸ್ವರೂಪರಾಗಿರೋದು ಮೊದಲನೇ ಶ್ರೀಮತ. ಈರುಳ್ಳಿ ಬೆಳ್ಳುಳ್ಳಿ ಬಿಡೋದಲ್ಲ, ಮುರುಳಿಗೆ ಕಂಪಲ್ಸರಿ ಬರೋದಲ್ಲ, ಅಮೃತ ವೇಳೆ ಎದ್ದೇಳೋದಲ್ಲ. ಅದಕ್ಕಿಂತ ಮುಂಚಿತವಾಗಿ ನಿಜವಾದ ಶ್ರೀಮತ ಯಾವುದು? ಮೊದಲು ಸ್ಮೃತಿ ಸ್ವರೂಪ ಆಗಿರಬೇಕು, ಸ್ವಧರ್ಮ ಶಾಂತಿಯಲ್ಲಿರಬೇಕು, ಎಲ್ಲರನ್ನ ಪ್ರೀತಿಯಿಂದ ನೋಡಬೇಕು, ಎಲ್ಲರನ್ನ ಸಮಾನರಾಗಿ ಕಾಣಬೇಕು, ಎಲ್ಲರ ಏಳಿಗೆಯನ್ನು ಬಯಸಬೇಕು, ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು, ಎಲ್ಲರಿಗೂ ನಮ್ಮನ್ನು ಮುಕ್ತರಾಗಿ ಇಟ್ಕೊಳ್ಬೇಕು. ನಿಮಿತ್ತರಾದ ಮೇಲೆ ಮೊದಲು ಸೂಕ್ಷ್ಮ ಶ್ರೀಮತ ನಮಗೆ ಅಪ್ಲಿಕೇಬಲ್ ಆದ ಮೇಲೆ ನಾವು ಅದಕ್ಕೆ ತಕ್ಕಂಗಿದ್ದ ಮೇಲೆ ಸ್ಟೂಡೆಂಟ್ಗಳಿಗೆ ಹೇಳಕ್ಕೆ ಅಧಿಕಾರ ಇದೆ. ಸ್ಟೂಡೆಂಟ್ಗಳಿಗೆ ಮಾತ್ರ ಶ್ರೀಮತ ಅಪ್ಲಿಕೇಬಲ್ ಆಗಲ್ಲ. ಮಾತೆತ್ತಿದ್ರೆ ಶ್ರೀಮತ ಅಲ್ರಿ, ನಮಗೆ ಶ್ರೀಮತ ಇಲ್ರಿ, ನಮಗೆ ಶ್ರೀಮತ ಇಲ್ರಿ. ಕೋಪ ಮಾಡ್ಕೊಳಕ್ಕೆ ಶ್ರೀಮತ ಇದೆಯಾ? ಒಬ್ರಿಗೊಂದು ಫೆಸಿಲಿಟಿ ಮಾಡಕ್ಕೆ ಶ್ರೀಮತ ಇದೆಯಾ? ಮುಖ ಸಿಂಡ್ರಿಸ್ಕೊಳಕ್ಕೆ ಶ್ರೀಮತ ಇದೆಯಾ? ಮುನಿಸ್ಕೊಂಡು ಓಡಾಡೋದಕ್ಕೆ ಶ್ರೀಮತ ಇದೆಯಾ? ಇನ್ನೊಬ್ಬರು ನೋಡಿ ದ್ವೇಷ ಮಾಡೋದಕ್ಕೆ ಶ್ರೀಮತ ಇದೆಯಾ? ಪರಚಿಂತನೆ ಮಾಡೋದಕ್ಕೆ ಶ್ರೀಮತ ಇದೆಯಾ? ಕೇಳ್ಬೇಕು ಸ್ಟೂಡೆಂಟ್ಸ್. ಟೀಚರ್ ಹಂಗಿಲ್ಲ ಅಂದರೆ ಲಾಯಕ್ಕಿಲ್ಲ ಅವರು ಮುರಳಿ ಕ್ಲಾಸ್ ಮಾಡಲಿಕ್ಕೆ, ನಿಮಿತ್ತರಾಗಲಿಕ್ಕೆ. ಜೀವನ ಕೊಟ್ಟಿವೆ ಅಂತ ಹೇಳ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಟ್ಟಿದಾರಂತ ಲಾಠಿ ಕೊಟ್ಟಿದ್ದಾರೆ, ಬಂದು ಕೊಟ್ಟಿದ್ದಾರೆ, ಸಿಕ್ಕವ್ರಿಗೆ ಹೊಡಿಯೋಕ್ಕಲ್ಲ. ಯಾವ ಟೈಮಲ್ಲಿ ಹೇಗೆ ಬಳಸಬೇಕಂತ ಗೊತ್ತಿದ್ರೆ ಪಿಸ್ತೂಲ್ ಕೊಡ್ತಾರೆ, ಇಲ್ಲ ಕಿತ್ಕೊಂಡು ಕೂಡಿಸ್ತಾರೆ, ಮನೆಗೆ ಕಳಿಸ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್. ಶ್ರೀಮತ ಮೊದಲು ನಾವು ಅಪ್ಲಿಕೇಬಲ್ ಮಾಡಿಕೊಂಡು ಆಮೇಲೆ ಸ್ಟೂಡೆಂಟ್ಗೆ ಹೇಳಬೇಕು. ಅವ್ರಿಗೆ ಮಾತ್ರ ಶ್ರೀಮತದ ಒಂದು ಭಯವನ್ನು ಇಟ್ಟು ಆ ಭಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ನಾವೇನು ಹೇಳಿದ್ರು ಕೇಳ್ತಾರೆ, ಇವ್ರಿಗೇನು ಬೇರೆ ದಾರಿ ಇಲ್ಲ, ನಾವೇ ಇವ್ರನ್ನೆಲ್ಲ ಕರ್ಕೊಂಡೋಗ್ಬೇಕು, ನಾವೇ ನಿಮಿತ್ತ ಆಗ್ಬಿಟ್ಟಿದೀವಿ, ನಾವು ಹೇಳ್ದಂಗೆ ಇವರು ಕೇಳಬೇಕು, ಶಿವಬಾಬಾ ಎಲ್ಲ ನಮ್ಮವರೇ, ನಾವು ಹೇಳ್ದಂಗೆ ಶಿವಬಾಬಾ ಕೇಳ್ತಾರೆ ಅನ್ನೋ ಮಟ್ಟಕ್ಕೆ ಒಂದು ಥರ ವಿಪರೀತ ಮತಿಯಲ್ಲಿ ಬಂದವರಿಗೆ ಇವತ್ತು ಆ ವರದಾನ ಹೇಳಬೇಕು. ಸ್ಟೂಡೆಂಟ್ಸ್ ಕೇಳಬೇಕು. ಯಾಕೆ ಪ್ರಶ್ನೆ ಕೇಳೋದಕ್ಕೆ ಯಾಕೆ ಅಧಿಕಾರ ಇಲ್ಲ? ಅಧಿಕಾರ ಇದೆ. ಅವರಿಂದ 24 ತಾಸು ನಾವು ಪಾಠ ಕೇಳಕ್ಕೆ ರೆಡಿ ಇದ್ದೀವಿ ಪ್ರತಿದಿನ ಅಂತಂದ ಮೇಲೆ ನಮ್ಮಿಂದ ಅವ್ರಿಗೂ ಹೇಳಕ್ಕೆ ಅಧಿಕಾರ ಇದೆ. ಶ್ರೀಮತ ಸ್ಥೂಲವಾಗಿರೋ ಶ್ರೀಮತ ನಮ್ಮ ಮೇಲೆ ಹೇರಿಬಿಟ್ಟು ಆ ಭಯಗಳನ್ನ ಇಟ್ಟು ಪವಿತ್ರತೆ ಅಂತ ಮಾತಾಡೋದು, ಆಹಾರದ ನಿಯಮಗಳ ಬಗ್ಗೆ ಮಾತಾಡೋದು, ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಬರಬೇಡಿ, ಅಲ್ಲಿ ಬರಬೇಡಿ, ಹಿಂಗಾಗುತ್ತೆ ಹಂಗಾಗುತ್ತೆ. ಏನಾಗೋದಿದೆ? ಇಲ್ಲಿದ್ದರೆ ಎಲ್ಲರೂ ಬರಬಹುದು, ಇಲ್ಲಿಲ್ಲ ಅಂದರೆ ಯಾರೂ ಅಲ್ಲಿ ಇರಬಾರದು. ಇಲ್ಲಿದ್ದವ್ರಿಗೆ ಇದನ್ನು ಮಾತ್ರ ನೋಡ್ತಾರೆ, ಯಾರು ಬೇಕಾದ್ರೂ ಬರಲಿ, ಆ ಸ್ಥಿತಿಯಲ್ಲಿ ಮಾಡಲಿ ಅಂತ ಅಂತಾರೆ. ನೀವು ಬರಬೇಡ್ರಿ, ನೀವು ಮಾಡಬೇಡ್ರಿ, ನೀವು ಮುಟ್ಬೇಡ್ರಿ. ಮಡಿ ಮೈಲಿಗೆ ಥರ ಮಾಡೋದಲ್ಲ ಇದು. ಜ್ಞಾನ ಮಾರ್ಗ, ಇದು ಭಕ್ತಿ ಮಾರ್ಗ ಅಲ್ಲ. ಮೈಲಿಗೆ ಮುಡಿಚಟ್ಟು ಮಾಡೋಕೆ ಕ್ಲಿಯರ್ ಇರಬೇಕು ಜ್ಞಾನ. ಇದು ಪರಿಶುದ್ಧತೆ ಅನ್ನೋದು ಇಲ್ಲಿದೆ. ಸ್ಮೃತಿ ಸ್ವರೂಪರಾಗಿರಬೇಕು, ಆತ್ಮೀಯತೆ ಇರಬೇಕು, ಎಲ್ಲರನ್ನ ಆತ್ಮೀಯ ಪ್ರೀತಿಯಿಂದ ನೋಡಬೇಕು, ಎಲ್ಲರನ್ನ ಸಮಾನವಾಗಿ ಗೌರವ ಕೊಡಬೇಕು. ಇಲ್ಲಾಂದ್ರೆ ಆತ್ಮದ್ರೋಹಿಗಳು, ಆತ್ಮಘಾತಕ ಕೆಲಸ ಆಗುತ್ತದು, ಆತ್ಮಹತ್ಯೆ ಕೆಲಸ ಅದು, ಆತ್ಮದ್ರೋಹ ಅದು. ಯಾಕಂದ್ರೆ ಆತ್ಮನ ನೋಡಲಿಲ್ಲ ನೀವು, ಮತ್ತೆ ಶರೀರವನ್ನ ನೋಡ್ತೀರಿ. ಮಾತೆಯರಾದ್ರೇನು, ಸಂಸಾರಿಗಳಾದ್ರೇನು, ಮನೆಯಲ್ಲಿದ್ರೇನು, ಉದ್ಯೋಗಕ್ಕೆ ಹೋದ್ರೇನು, ಸಂಸ್ಕಾರ ಸರಿ ಇದ್ದರೆ ಅವರು ನಿಜವಾದ ಶ್ರೀಮತದಲ್ಲಿದ್ದಾರೆ. ಸಂಸ್ಕಾರ ಸರಿ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿದ್ದವರೆಲ್ಲ ಸರಿ ಇದ್ದಾರೆ ಅಂತ ನಾನು ಹೇಳಂಗಿಲ್ಲ, ಮಾತೆಯರೆಲ್ಲ ಸರಿ ಇದ್ದಾರೆ ಅಂತ ನಾನು ಹೇಳೋಲ್ಲ, ಸ್ಟೂಡೆಂಟ್ಸ್ ಎಲ್ಲ ಸರಿ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಹಾಗಂತ ಸೆಂಟ್ರಲ್ಲಿರೋರೆಲ್ಲರೂ ಸರಿ ಇದ್ದಾರೆ ಅಂತಲೂ ನಾನು ಹೇಳೋದಿಲ್ಲ. ಯಾರು ಇಲ್ಲಿದ್ದಾರೋ ಅವರೆಲ್ಲರೂ ಸರಿ ಇರೋರು. ಯಾರು ಇಲ್ಲಿಲ್ವೋ, ಈ ದೃಷ್ಟಿ ಇಲ್ವೋ, ಬರೀ ಪಾತ್ರವನ್ನೇ ನೋಡ್ತಾರೆ, ನೀನು ಬೇರೆ ನೀನು ಬೇರೆ ನೀನು ಬೇರೆ ಅಂತ ನೋಡ್ತಾರೆ, ಅವರೇ ಇಲ್ಲ. ಮೊದಲು ಇದರೊಳಗಡೆ ಇದ್ದಾರೆ, ಅವ್ರದ್ದು ಶರೀರದೊಳಗಡೆ ಇದ್ದಾರೆ, ಇಲ್ಲ ಅವರು. ಇವ್ರು ಯಾರು ಮೇಲಿಂದ ಇಳಿದು ಬಂದವರೇನಲ್ಲ. ಪ್ರಶ್ನೆ ಮಾಡ್ಬೋದು. ಯಾಕಂದರೆ ಒಂದು ಸೆಂಟರ್ ಅಂದರೆ, ಒಂದು ಸೇವಾ ಕೇಂದ್ರ ಅಂದರೆ, ಓಂ ಶಾಂತಿ ಅಂದರೆ ಎಲ್ಲರಿಗೂ ಇರುತ್ತೆ. ಅಲ್ಲಿರೋರೆಲ್ಲ ಶಾಂತ ಪ್ರಿಯರಾಗಿರ್ತಾರೆ. ಅಲ್ಲಿಗೆ ಹೋದರೆ ಒಂದಷ್ಟು ಶಾಂತಿ ಸಿಗುತ್ತೆ. ಯಾರನ್ನಾದ್ರೂ ಕರ್ಕೊಂಡು ಹೋದರೆ ಒಂದಷ್ಟು ಒಳ್ಳೆ ಗೌರವ ಸಿಗುತ್ತೆ. ಅವ್ರಿಗೆ ಪರಿಚಯ ಮಾಡಿಸಿದ್ರೆ ಒಂದಷ್ಟು ಒಳ್ಳೆ ಜ್ಞಾನ ಸಿಗುತ್ತೆ ಅನ್ನುವ ಭಾವದಲ್ಲಿ ಮುಗ್ಧ ಭಕ್ತರು
ಬರ್ತಾರೆ ಜನಗಳು, ಅದರಲ್ಲಿ ಏನು ಸಿಗಬೇಕು ನಮಗೆ? ಬರೀ ಪರಚಿಂತನೆ, ದ್ವೇಷ, ಅಸೂಯೆ, ಚಾಟಿ ಮಾತು, ಚಾಡಿ ಮಾತು, ಚುಚ್ಚು ಮಾತು. ನಿಮಗೆ ಹೇಳಿದ್ದಿವತ್ತು ವರದಾನ, ಯಾರು ನಿಮಿತ್ತರಿದ್ರೆ ಅವರಿಗೆ ಫಸ್ಟ್ ನನ್ನಿಂದ ಹಿಡ್ಕೊಂಡು ನಾನು ನಿಮಿತ್ತ ಅಂತ ಅಂದ್ಕೊಂಡ್ರೆ, ಪ್ರತಿಯೊಂದು ಸ್ಟೂಡೆಂಟ್ಸು ನಿಮಿತ್ತನೇ ಯಜ್ಞಕ್ಕಾಗಿ. ಯಾರು ಸರೆಂಡರ್ ಅಂತಂದರೆ, ಯಾರು ಶಿವನಿಗೆ ಸಂಪೂರ್ಣ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅವರು, ಯಾರು ಶಿವನಿಗೆ ಶರಣರಾಗಿದ್ದಾರೋ ಅವರು, ಅವರ ಸಂಸಾರದಲ್ಲಾದರೂ ಇರ್ಬೋದು, ಮನೆಯಲ್ಲಾದರೂ ಇರ್ಬೋದು, ಒಳಗಿಂದ ಯಾರು ಸಂಪೂರ್ಣವಾಗಿ ಈ ದೇಹದ, ಈ ಶರೀರದ, ಈ ಭಾವದ, ಈ ಒಂದು ಜನ್ಮದ ಎಲ್ಲ ಇಚ್ಛೆಗಳನ್ನು ಬಿಟ್ಟು ಒಬ್ಬ ಪರಮಾತ್ಮ ಮತ್ತು ಆ ಜ್ಞಾನ, ಆ ಸ್ಮೃತಿ, ಆ ಸಾಧನೆಗಾಗಿ ಯಾರು ತಮ್ಮ ಸಮಯವನ್ನು ಮೀಸಲಾಗಿಟ್ಟಿದ್ದಾರೋ, ದೃಢ ಸಂಕಲ್ಪ ಮಾಡಿದ್ದಾರೋ ನಾನು ಆಗಬೇಕು ಅಂತ, ಅವರೆಲ್ಲರೂ ಸರೆಂಡರೇ. ಇಲ್ಲಿ ಬಟ್ಟೆ ಎಲ್ಲಿದ್ದೀವಿ ಅದ್ಯಾವುದು ಮುಖ್ಯ ಅಲ್ಲ, ಇಲ್ಲಿದ್ದೀವಿ, ಇದು ಸೆಂಟರ್. ಈ ಭ್ರುಕುಟಿಯ ಮಧ್ಯದಲ್ಲಿ ಯಾರು ಇದಾರೋ ಸ್ಮೃತಿ ಸ್ವರೂಪರಾಗಿ ಅವರು ಸೆಂಟ್ರಲ್ಲಿ ಇರೋರು. ಅವ್ರ ಮನೆಯಲ್ಲಾದರೂ ಇರಲಿ, ಎಲ್ಲಾದರೂ ಇರಲಿ. ನಿಜವಾದ ಮಧು ಇಲ್ಲಿದೆ, ಘನ ಇಲ್ಲಿದೆ. ಮಧು ಅಂದ್ರೆ ಏನು? ಜೇನು. ನಿಜವಾದ ಆತ್ಮದ ರುಚಿ, ಆತ್ಮದ ಸವಿ ಇಲ್ಲಿದೆ. ಯಾರು ಇಲ್ಲಿದಾರೋ ಇವರೆಲ್ಲರೂ ಮಧುಬನ ನಿವಾಸಿಗಳು. ಅವರೆಲ್ಲ ದುಂಬಿಗಳಾಗಿ ಮಧುಬನದಲ್ಲಿದ್ದಾರೆ. ಆ ಆತ್ಮದ ಸುಗಂಧವನ್ನ, ಸರಸವನ್ನ ಹೀರ್ತಾ ಇದ್ದಾರೆ. ದುಂಬಿಯಾಗಿ ಆ ಸವಿ ಜೇನನ್ನ ಹೀರ್ತಾ ಇದ್ದಾರೆ. ಯಾರು ಆತ್ಮಿಕ ಸ್ಮೃತಿಯಲ್ಲಿದ್ದಾರೆ ಅವರೆಲ್ಲ ಮಧುಬನ ನಿವಾಸಿಗಳು. ಯಥಾರ್ಥವಾಗಿ ಹಂಗಂತ ಅವ್ರು ಎಲ್ಲರಿಗೂ ನಾವು ಅಗೌರವ ಮಾಡಬೇಕು ಇಲ್ಲ. ನಿಮಿತ್ತರಿಗೆ ಗೌರವ ಇದೆ. ಆದ್ರೆ ಯಾರು ನಿಮಿತ್ತರು? ಯಾರು ಶ್ರೀಮತದ ಎಲ್ಲವನ್ನು ಅಳವಡಿಸಿಕೊಂಡಿದ್ದಾರೋ, ಮೊದಲು ತಮಗೆ ಅಪ್ಲಿಕೇಬಲ್ ಮಾಡ್ಕೊಂಡಿದ್ದಾರೋ ಅವ್ರು ನಿಮಿತ್ತರು. ಬರೀ ಏಳಕ ಶಾಸ್ತ್ರ ಅಂದರೆ ಇಲ್ಲಿ ನಡೆಯಲ್ಲ. ಇದು ಜ್ಞಾನ ಮಾರ್ಗ. ಇದು ಫಸ್ಟ್ ನಾನು ಪರಿವರ್ತನೆ ಆಗಬೇಕು, ನಾನು ರೋಲ್ ಮಾಡಲ್ ಆಗಬೇಕು, ಆಮೇಲೆ ಅವ್ರಿಗೆ ಹೇಳಬೇಕು. ನಿಮ್ಮ ಪಾತ್ರ ಹೇಗಾದ್ರೂ ಇಲ್ಲಿ ನಿಮಗೆ ದೊಡ್ಡ ಒಳ್ಳೆ ರೀತಿ ಪ್ರವಚನ ಮಾಡಕ್ಕೆ ಬರೋದು ಬೇಕಾಗಿಲ್ಲ, ಒಳ್ಳೆ ಕ್ಲಾಸ್ ಮಾಡೋದು ಬರೋದು ಬೇಕಾಗಿಲ್ಲ, ಒಳ್ಳೆ ಸಂಸ್ಕಾರ ಅಂತೂ ಮಾಡಲೇಬೇಕು. ಬಂದವರಿಗೆ ಚಂದನೆಗೆ ಪ್ರೀತಿಯಿಂದ ಮಾತಾಡಿಸೋದು, ಆತ್ಮೀಯ ಹೃದಯವಾಗಿ ಎಲ್ಲರನ್ನ ಅಪ್ಪಿಕೊಳ್ಳೋದು, ಒಪ್ಪಿಕೊಳ್ಳೋದು, ಅರ್ಥಾತ್ ಎಲ್ಲರನ್ನ ಸಮಾನವಾಗಿ ನೋಡಿಕೊಳ್ಳೋದು, ಎಲ್ಲರನ್ನ ಶಿವನ ಸಂತಾನರು ಅಂತ ಅವರಿಗೆ ಗೌರವಿಸೋದು. ಸೇವಾಧಾರಿಗಳು ನಾವು, ನಮಗೆ ಸೇವೆನೇ ಆಧಾರ. ಯಾಕೆ? ಅವು ಅಲ್ಲೆಲ್ಲ ದುಡಿದು ಸುಸ್ತಾಗಿ ಒರಳಾಡಿ ಒದ್ದಾಡಿ ಸಾಕಾಗಿ ಸೋತು ಸ್ವರ್ಗಿ ಇಲ್ಲಿಗೆ ಬಂದಿರ್ತವೆ. ಇಲ್ಲಿ ಬಂದು ಮತ್ತೆ ಅವಕ್ಕೆ ನೀವು ಸೇವೆ ಮಾಡಿ, ನೀವು ಸೇವೆ ಮಾಡಿ, ನೀವು ಸೇವೆ ಮಾಡಿ, ನೀವು ಸೇವೆ ಮಾಡಿ. ಒಬ್ಬರೇ ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೋಣ, ಸಹಯೋಗ ತಗೊಳ್ಳೋಣ. ಆದರೆ ನಾವು ಅವ್ರಿಗಿಂತ 10 ಪಟ್ಟು ಸೇವೆ ಮಾಡಬೇಕು. ಯಾಕಂದ್ರೆ ಅವ್ರು ಅಲ್ಲಿ ರುಬ್ಬಿರ್ತಾರೆ ಸಂಸಾರದೊಳಗಡೆ, ಮತ್ತು ನಾವು ಇಲ್ಲಿ ರುಬ್ಬಿದ್ರೆ ಕಥೆ ಏನು? ಪುರುಷಾರ್ಥ ಯಾವಾಗ ಆಗತ್ತೆ ಅವ್ರಿಗೆ? ಮಾತೆಯರಂದ್ರೆ ಬರೀ ಸೇವೆ ಮಾಡಿಸ್ಕೊಳ್ಳೋಕ್ಕಲ್ಲ ಅವರು. ಪರಿವಾರದವ್ರು ಅಂತಂದ್ರೆ ಬರೀ ಸೇವೆ ತಗೊಳಕ್ಕಲ್ಲ ಅವರು. ಅಡಿಗೆ ಮನೆಗೆ ಬರಬಾರ್ದು, ಇಲ್ಲಿಗೆ ಬರಬಾರ್ದು, ಅಲ್ಲಿಗೆ ಬರಬಾರ್ದು, ಮತ್ತು ಅವ್ರು ಕೂಡ ದುಡ್ಡನ್ನು ತೊಗೋಬಾರ್ದು. ಅಲ್ಲಿ ತನಕ ಪವಿತ್ರ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಲ್ವಾ? ಅವ್ರನ್ನ ಆ ರೀತಿ ನೋಡ್ತಿದ್ದೀರಿ ಅಲ್ವಾ? ಅಲ್ಲಿ ತನಕ ಅವ್ರು ದುಡ್ಡು ಮುಟ್ಟಬೇಡಿ, ಅವ್ರು ಕೊಡುವಂಥದ್ದೇನು ಮುಟ್ಟಬೇಡಿ. ನೀವು ಮೊದಲು ಪವಿತ್ರ ಆಗಿ ಆಮೇಲೆ ತೊಗೊಳ್ತೀನಿ ಅನ್ನುವಂಥ ವ್ರತ ಹಾಕ್ಕೊಳ್ಳಿ. ಇದು ಕೊಟ್ಟರೆ ಎಡಗೈಲಿ ಕೊಟ್ಟರು ತೊಗೊಳ್ತಾರೆ, ಬಲಗೈಲಿ ಕೊಟ್ಟರು ತೊಗೊಳ್ತಾರೆ. ಏನು ತಂದು ಕೊಟ್ಟರು ತೊಗೊಂಡು ಮಾಡ್ಕೊಂಡು ನೆಕ್ತಾರೆ. ಯಾಕೆ ನಾನು ನೇರವಾಗಿ ಹೇಳ್ತೀನಿ ಅಂದ್ರೆ ನಡೀತಾ ಇದೆ ಇದು ಘಟನೆಗಳು. ಆದ್ರೆ ಅವ್ರಿಗೆ ಮಾತ್ರ ನೋಡೋ ದೃಷ್ಟಿ ಇದೆಯಾ ನ್ಯಾಯ? ಯಾಕಂದ್ರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆಡಿದ್ದೇ ಆಟ, ಮಾಡಿದ್ದೇ ಶಾಸನ. ಅದು ಇರೋದೊಂದು, ಇವ್ರು ಮಾಡ್ಕೊಂಡಿರೋದು. ಯಾರು ಕೇಳೋರು? ಇವತ್ತು ಬಾಬಾ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಲವ್ ಲಾ, ಫಸ್ಟ್ ಲಾ ನಿಮಗೆ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಆಮೇಲೆ ಲಾ ನೀವು ಬೇರೆಯವ್ರಿಗೆ ಹೇಳ್ಬೋದು. ನಿಮಗೆ ಒಂದಷ್ಟು ರೂಲ್ಸ್ಗಳನ್ನು ನೀವು ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಇವರು ಪರಿವಾರದವರು, ಇವರು ಸರಿ ಇಲ್ಲ, ಇವ್ರನ್ನ ಒಳಗಡೆ ಬಿಟ್ಕೊಳ್ಳೋಕ್ಕಾಗಲ್ಲ ನಾವು ಅಂತ ಏನು ಮೀಸಲಾತಿ ಮಾಡೋದು, ಒಂಥರ ದೂರ ಇಡೋದು, ಒಂಥರ ಮಡಿ ಮೈಲಿಗೆ ಸಂಪ್ರದಾಯ ಥರ ಮಾಡ್ತೀರಿ ಅಂತಂದಮೇಲೆ ಅವ್ರಿಗೆ ಅವಮಾನನೇ ಅದು, ಒಂದು ಆತ್ಮಕ್ಕೆ ಮಾಡೋ ಅವಮಾನನೇ ಅದು. ಹಂಗಿದ್ದ ಮೇಲೆ ಅವ್ರದ್ದು ಏನೂ ನನಗೆ ಬೇಡ ಅಂತಲೂ ಕಟಿಬದ್ಧವಾಗಿರಿ. ಯಾರ್ದು ಮುಟ್ಟಬೇಡಿ ನೀವು. ಹಂಗೆ ಮುಟ್ಟಿದಿರಿ ಅವ್ರದ್ದು ಏನಾದರೂ ಅಂದರೆ ಬಿಟ್ಕೊಳ್ಳಿ ಒಳಗಡೆ. ಇಲ್ಲ ಅವ್ರು ಇನ್ನೂ ಕರೆಕ್ಟ್ ಇಲ್ಲ ಅನ್ನೋರೆ, ಹಂಗಿದ್ರೆ ಹಂಗವ್ರೆ, ಹಿಂಗಿದ್ರೆ ಬಲಹೀನತೆಗಳು ನಿಮಗೆ ಗೊತ್ತಿದೆ, ಬಲಹೀನತೆಗಳು ನಾವು ನೋಡ್ತೀವಿ,
ಅವ್ರಿನ್ನೂ ವ್ಯಸನಗಳಿದ್ದಾರೆ, ಅವ್ರು ಅದನ್ನು ಬಿಟ್ಟಿಲ್ಲ ಇದನ್ನು ಬಿಟ್ಟಿಲ್ಲ ಅಂತಂದರೆ ಅವ್ರ ವ್ಯಸನಗಳು ಕಣ್ಣಿಗೆ ಕಾಣಿಸುವಂಥವು. ನಿಮ್ಮ ವ್ಯಸನಗಳು ನೀವೆಷ್ಟರ ಮಟ್ಟಿಗೆ ಶ್ರೀಮತ ಫಾಲೋ ಮಾಡಿ, ನೀವು ಶಾಂತಿಯಿಂದ ಇದ್ದೀರಾ, ಪ್ರೀತಿಯಿಂದ ಇದ್ದೀರಾ, ಆತ್ಮೀಯವಾಗಿ ಮಾತಾಡ್ತೀರಾ, ಎಲ್ಲರನ್ನ ಸಮಾನವಾಗಿ ಕಾಣ್ತೀರಾ, ನಿಮಗೂ ಸೂಕ್ಷ್ಮ ಶ್ರೀಮತ ಇದೆಯಲ್ಲ, ಸ್ಮೃತಿ ಸ್ವರೂಪರಾಗಿಯೇ ಇರ್ತೀರಾ? ಇಲ್ಲ, ನೀವು ಅದನ್ನು ಉಲ್ಲಂಘನೆ ಮಾಡಿದಾಗ ನೀವು ಒಂದಿನ ಹೊರಗಿದ್ದು ತೋರಿಸಿ, ಇಲ್ಲ ಇವತ್ತು ಯಾಕೋ ನಂದು ಮೂಡ್ ಸರಿ ಇಲ್ಲ, ನನ್ನ ಮೈಂಡ್ ಸರಿ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೊರಗೆ ಇರ್ತೀನಿ, ನೀವು ಮಾಡಿ ಅಂತ ಯಾರಾದರೂ ಅಷ್ಟು ಪರಿವಾರದೊಳಗಡೆ ಒಬ್ಬರಾದರೂ ಚೆನ್ನಾಗಿರೋರು ಇರಬೇಕಲ್ಲ. ಮತ್ತೆ ನಿಮಗೆ ಇವತ್ತು ಸೆಂಟರ್ ನಡೀತಾ ಇದೆ ಅಂದರೆ ಎಲ್ಲರಿಂದ ತೊಗೊಳ್ತಾ ಇದ್ದೀರಿ ಅಲ್ಲ, ಚೆನ್ನಾಗಿರೋರ ಹತ್ರ ತೊಗೊಳ್ತಾ ಇದ್ದೀರಿ ಅಂದಮೇಲೆ ಚೆನ್ನಾಗಿರೋರನ್ನ ಒಳಗಡೆ ಬಿಡಿ, ನೀವು ಒಂದಿನ ಹೊರಗಡೆ ಮೂಡ್ ಔಟ್ ಇದ್ದಾಗೆ ನಿಮ್ಮದು 24/7 365 ನಿಮ್ಮದು ಶ್ರೀಮತ ಚೆನ್ನಾಗೇ ಇದೆಯಾ? ಸ್ಮೃತಿ ಸ್ಥಿತಿ ಚೆನ್ನಾಗಿಲ್ಲದೆ ಇದ್ದಾಗ ನೀವು ಹೋಗಲೇಬೇಡಿ ಭಂಡಾರಕ್ಕೆ. ಆ ಥರ ಮಾಡ್ಕೊಂಡಿದ್ದೀರಾ? ಅದನ್ನು ಮಾಡಿ ತೋರಿಸಿ ಸ್ಟೂಡೆಂಟ್ಸಿಗೆ. ಇಲ್ಲಪ್ಪ, ಮನಸ್ಸು ಸರಿ ಇದ್ದರೆ ಮಾತ್ರ ಅಕ್ಕವ್ರು ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರು ಹೊರಗಡೆ ಇದ್ದು ನಮ್ಮನ್ನು ಬಿಡ್ತಾರೆ ಅಂತ ಸ್ಟೂಡೆಂಟ್ಗೆ ಗೊತ್ತಾಗಲಿ. ನೀವು ಅಪ್ಲಿಕೇಬಲ್ ಮಾಡಿ ಅಲ್ಲ, ಹೊಸ ರೂಲ್ಸ್ ಮಾಡ್ಕೊಳ್ಬೇಕಾದ್ರೆ. ಆದರೆ ಅದು ಎಲ್ಲರಿಗೂ ಈಕ್ವಲ್ ಆಗಿರಬೇಕು. ಇಲ್ಲಿ ಆತ್ಮವನ್ನು ನೋಡಬೇಕೇ ಹೊರತಾಗಿ ಮತ್ತೆ ಪಾತ್ರವನ್ನು ನೋಡಿದರೆ ನಿಮ್ಮಂಥ ಪಾಪಿಗಳೇ ಮತ್ತೆ ಯಾರೂ ಇಲ್ಲ. ಯಾಕಂದರೆ ಇಷ್ಟು ಪರಿಶ್ರಮ ಕಟ್ಟು ಯಜ್ಞ ಕಟ್ಟಿದ್ದು ಪರಮಾತ್ಮ, ಕಳ್ಳ ಬಂದರು, ಕೊಲೆಗಡಕ ಬಂದರು, ಬಾ ಮಗು ಅಂತ ಕರೆದಿರುವ ಬ್ರಹ್ಮ ಬಾಬಾಯಲ್ಲಿ ಚಾಕು ತಗೊಂಡು ಚುಚ್ಚಲಿಕ್ಕೆ ಬಂದಂಥವ್ರನ್ನ, ಮನೆಗೆ ಬೆಂಕಿ ಹಚ್ಚಿದವ್ರನ್ನ ಮಕ್ಕಳು ಅಂತ ನೋಡಿದ್ರು ಅವರು. ನಾವು ಇವ್ರ ಮಾತೆ, ಇವ್ರ ಕುಮಾರಿ, ಈ ಅಣ್ಣವ್ರು ಹಿಂಗೆ, ಆ ಅಕ್ಕವ್ರು ಹಂಗೆ, ಇವ್ರು ಇದನ್ನು ಮಾಡ್ತಾರೆ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಯಾಕೆ ಕೇಳ್ತೀರಿ? ಬಾಗಿಲಲ್ಲೇ ಎಲ್ಲ ಬಿಟ್ಟು ಒಳಗಡೆ ಬರಬೇಕಾದ್ರೆ ಬಾಬನ ಮಗು ಅಂತ ನೋಡಬೇಕು, ಆತ್ಮ ಅಂತ ನೋಡಬೇಕು. ಆತ್ಮಕ್ಕಿಲ್ಲಿ ಪಾಠ ನಡೆಯೋದು, ಶರೀರಕ್ಕಲ್ಲ. ಪರಿವರ್ತನೆ ಎಲ್ಲರೂ ಒಂದೇ ದಿನಕ್ಕಾಗಲ್ಲ, ಆಗ್ತಾರೆ ಸಮಯಾನುಸಾರ. ಸರೆಂಡರ್ ಆದ್ರೆ ಮಾತ್ರಕ್ಕೆ ನಾವು ಒಂದೇ ದಿನಕ್ಕೆ ಆಗಲ್ಲ. ಸಂಸ್ಕಾರ, ಹಳೆ ಸಂಸ್ಕಾರದ ಪ್ರಭಾವ ಇರುತ್ತೆ. ಹಾಗಂತ ಅಲ್ಲಿ ತನಕ ಎಷ್ಟು ದಿನ ನಾನು ಹೊರಗಡೆ ಇರ್ತೀವಿ? ನಮಗೇನು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ, ವೀಸಾ ಪಾಸ್ಪೋರ್ಟ್ 24 ಗಂಟೆ ನೀನು ಹೆಂಗಾದರೂ ಮಾಡ್ಕೋ ಅಂತ? ಇಲ್ಲ. ಮತ್ತು ನಮಗೊಂದು ರೂಲ್ಸ್, ಅವ್ರಿಗೊಂದು ರೂಲ್ಸ್. ಹಿಂಗೆ ನಮ್ಮ ಮನಸ್ಸೇ ಇಲ್ಲಿ ತನಕ ಸರಿ ಹೋಗಿಲ್ಲ, ನಮ್ಮ ಮನಸ್ಸೇ ಶಾಂತವಾಗಿಲ್ಲ, ನಾವೇ ಸರಳ ಆಗಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಒಂದು ಸ್ಥಿತಿ ನಮಗೆ ಬಂದಿಲ್ಲ. ಅವ್ರ ಸಂಸಾರದಲ್ಲಿ 24 ಗಂಟೆ ಇರೋರು ಅವ್ರಿಗೆ ಹೆಂಗಾಗತ್ತೆ? ಆದ್ರೆ ನಾನು ನೋಡ್ದಂಗೆ ನಾನು ಎಲ್ಲ ಅಕ್ಕಂದ್ರ ಬಗ್ಗೆ ಮಾತಾಡಲ್ಲ. ತಮೋಪ್ರಧಾನ ಯಜ್ಞದಲ್ಲಿ ಬಹುತೇಕ ಈ ರೀತಿ ಆಗಿಬಿಟ್ಟಿದೆ ಮನಸ್ಥಿತಿ. ಅವ್ರು ಮಾಡೋಕ್ಕೂ ಅವ್ರ ಇಚ್ಛೆ ಅಲ್ಲ, ಅದು ನಿಮಿತ್ತರು ಕೂಡ ಇವತ್ತು ಅವ್ರು ಮಾಡಬೇಕು ಅಂತ ಉದ್ದೇಶಪೂರ್ವಕ ಮಾಡ್ತಿಲ್ಲ. ಅವ್ರಿಗೂ ಕೂಡ ಮನಸ್ಸು ಚಂಚಲ, ಅರ್ಥಾತ್ ಮನಸ್ಸು ಕಸಿವಿಸಿ. ಯಾಕಂದರೆ ತಮೋಪ್ರಧಾನ ಸ್ಥಿತಿ ಯಜ್ಞ ತಲುಪಿದ ಮೇಲೆ ತಮೋಪ್ರಧಾನ ಸ್ಥಿತಿ ಕಲಿಯುಗದ ವಾತಾವರಣ ವಿಪರೀತ ತಲುಪಿ ಆಗಿದೆ. ಈಗ ಅದರ ಪ್ರಭಾವಕ್ಕೆ ವಶೀಭೂತರಾಗಿದ್ದಾರೆ ಎಲ್ಲರೂ ಕೂಡ. ಹಾಗೆ ಸ್ಟೂಡೆಂಟ್ಸು ಕೂಡ ಅವತ್ತಿದ್ದಂಥ ಯಜ್ಞದ ಆದಿಯಲ್ಲಿರುವಂಥ ನಿಮಿತ್ತರು ಇವತ್ತಿಲ್ಲ, ಅವತ್ತು ಯಜ್ಞದ ಆದಿಯಲ್ಲಿರುವಂಥ ಸ್ಟೂಡೆಂಟ್ಸು ಇವತ್ತಿಲ್ಲ. ಅಕ್ಕಂದಿರದ್ದೇ ತಪ್ಪು ಅಂತಲ್ಲ, ಸ್ಟೂಡೆಂಟ್ಸ್ಗಳು ಕೂಡ ವಿಪರೀತ ಮಟ್ಟದಲ್ಲಿ ಕೇಳಬೇಕಾಗಿರೋದು ಕೇಳ್ತಾರೆ, ಕೇಳಬಾರದ್ದು ಕೇಳ್ತಾರೆ. ಇವರೇ ಹೋಗ್ತಾರೆ, ಎಲ್ಲ ಕೊಡ್ತಾರೆ, ಮತ್ತೆ ಅವ್ರ ಮುಂದೆ ಒಂದು ಹೇಳ್ತಾರೆ, ಇವ್ರ ಮುಂದೆ ಹೇಳ್ತಾರೆ. ನಮ್ಮ ಅಕ್ಕವ್ರು ಹಂಗಣ್ಣವ್ರೆ, ನಮ್ಮ ಅಕ್ಕವ್ರು ಹಿಂಗಣ್ಣವ್ರೆ, ಆ ಅಕ್ಕವ್ರು ಚೆನ್ನಾಗಿದ್ದಾರೆ ಅನ್ನೋರು, ಈ ಅಕ್ಕವ್ರು ನಿನಗೆ ಹಾಕಬೇಕು. ನೀನು ಬಂದಿರೋ ದಿನಕ್ಕೆ ಊರು ಚಿಂತೆ ಮಾಡೋಕೆ ಬಂದಿದ್ದೇನಿಲ್ಲಿ? ಅಲ್ಲಿ ಸೋರಿಗೆ ಊರಿಂದೆಲ್ಲ ಚಿಂತೆ ಸಾಕು ಮಾಡಿಕೊಂಡು ಸಂಸಾರದೊಳಗಡೆ ಒದ್ದಾಡಿ ತುಳಲಾಡಿ ಬಳಲಾಡಿ ಸಾಕು ಯಪ್ಪ ಅಂತ ಇಲ್ಲಿ ಶಿವ ಸಿಕ್ಕಿದಾನಂತ ಬಂದು ಕೂತಿದೆಯಾ? ತಣ್ಣಗಿಲ್ಲ ಶಿವ ಏನು ಹೇಳ್ತಾನೆ ಆತ್ಮಕ್ಕೆ, ಅದನ್ನು ಕೇಳಿಕೊಂಡ ಶಿವಪ್ರಸಾದ ತೊಗೊಂಡ ತಣ್ಣಗೆ ಹೋಗ್ಬೇಕಲ್ಲ. ಹಂಗೆ ಹೋಗಲ್ಲ ನಮ್ಮವರು. ಆಕಿನ ಕರೆಯೋದು ಗುಸುಗುಸು ಮಾತಾಡೋದು, ಇವ್ರನ್ನ ಕರೆಯೋದು ಗುಸುಗುಸು ಮಾತಾಡೋದು, ಇವ್ರು ಹಿಂಗೆ ಅವ್ರು ಹಂಗೆ ಅವ್ರು ಹಿಂಗೆ, ಆ ಸೆಂಟ್ರಿಂಗೆ ಈ ಸೆಂಟ್ರಿಂಗೆ, ಇಲ್ಲಿ ಹಿಂಗಂತೆ ಅಲ್ಲಿ ಹಿಂಗಂತತ್ತೆ. ವಾತಾವರಣ ಕೆಡಿಸೋರು ನೀವೇ. ಅಲ್ಲಿ ನಿಮಿತ್ತರ ಕೆಡಬೇಕಂದ್ರೆ ವಾತಾವರಣ ಮೊದಲು ನೀವು ಕೆಡಿಸಿರ್ತೀರಿ. ಯಾಕಂದ್ರೆ ನಿಮ್ಮೆಲ್ಲರ ಸಂಕಲ್ಪದ ಆಧಾರದ ಪ್ರಭಾವ ಅವ್ರ ಮೇಲೆ ಬೀಳುತ್ತೆ. ಅದಕ್ಕೆ ತಕ್ಕಂಗೆ ಅವ್ರ ಟೀಚರ್ ತಯಾರಾಗ್ಬಿಡ್ತಾರೆ ಅಲ್ಲಿ. ಇಲ್ಲ, ಅದನ್ನು ಮೀರುವಂಥ ಶಕ್ತಿ ಇರುವ ನಿಮಿತ್ತರ ಮಾತ್ರ ಅದನ್ನೊಂದು ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಇಲ್ಲ ಅಂದರೆ ನೀವೆಲ್ಲರ ಪ್ರತಿರೂಪ ಕನ್ನಡಿನೇ ಟೀಚರ್ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಟೀಚರ್ನ ಯಾರೂ ಕೂಡ ದೋಷಿ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿಯ ಸ್ಟೂಡೆಂಟ್ಸ್ಗಳ ಸಂಕಲ್ಪಗಳ ಪ್ರಭಾವದ ಕೈಗನ್ನಡಿಯೇ ಟೀಚರ್. ನಾವು ಒಪ್ಕೋಬೇಕಿದನ್ನು, ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೆಂಗಾದ್ರೂ ಇರಲಿ, ನಾವು ಅವ್ರದ್ದು ಮಾತಾಡೋಕೆ ಬಂದೀವಿ. ನಮ್ಮನಿದೆ ಮಾತಾಡಬೇಕು ಅಂದ್ರೆ ಬೇಕಾದಷ್ಟು ಇತ್ತಲ್ಲ. ನಮ್ಮ ಬೀಗರು, ನಮ್ಮ ಬಿಜ್ಜರು, ನಮ್ಗೆ ಅಂಥವ್ರು ಇಂಥವ್ರು ನೆಂಟರು, ಒಳ್ಳೇದು ಮಾಡಿದವ್ರು ಕೆಟ್ಟದ್ದು ಮಾಡಿದವ್ರು ಬೇಕಾದಷ್ಟು ಇತ್ತಲ್ಲ ಮಾತಾಡೋಕೆ ಹೊರಗಡೆ.
ಪಾಪ ಇಲ್ಲಿ ಯಾರೋ ತಂದೆ ತಾಯಿನ ಬಿಟ್ಟು ಬಂದು ಸಂಸಾರ ಬಿಟ್ಟು ಬಂದು ಜೀವನ ತ್ಯಾಗ ಮಾಡಿ ನಿಮಿತ್ತ ಆಗಿ ಇಲ್ಲಿ ನಿಮ್ಮಂಥ 10 ಮಂದಿನ ನೋಡ್ಕೊಳ್ಳುವಾಗ ವ್ಯತ್ಯಾಸಗಳಾಗೇ ಆಗತ್ತೆ. ಅದನ್ನು ನಾವು ಸಹನೆ ಮಾಡ್ಕೊಂಡು ಆಕೆ ನಮ್ಮ ಮಗಳು, ಆಕೆ ನಮ್ಮ ಅಕ್ಕ, ಆಕೆ ನಮ್ಮ ತಾಯಿ ಅಂತ ತಗೊಂಡ್ಬಿಟ್ರೆ ನೀವು ಯಾವುದು ಹಚ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಒಟ್ಟಾರೆ ನಿಮ್ಮೆಲ್ಲರ ವಿಪರೀತ ಸಂಕಲ್ಪದ ಪ್ರಭಾವ ಅವರೆಲ್ಲರ ಔಟ್ಪುಟ್ ಏನಿದೆ ಸಂಕಲ್ಪ, ಅವರೆಲ್ಲರ ಬಿಹೇವಿಯರು, ವಾತಾವರಣ, ಅವರೆಲ್ಲರ ಮಾತು, ಅವರೆಲ್ಲರ ಕರ್ಮ, ಅದರ ರಿಸಲ್ಟ್ ನೀವು. ಇದು ಒಬ್ಬರಿಗೊಬ್ಬರು ಸಮಾನವಾಗಿ ಪಾಲುದಾರರೇ ಇಲ್ಲಿ. ಹಾಗಾಗಿ ಇಲ್ಲಿ ಅವ್ರ ಮೇಲೆ ಆರೋಪ, ಇಲ್ಲಿ ನಮ್ಮ ಮೇಲೆ ಆರೋಪ ಯಾರು ಮಾಡಿಕೊಂಡ್ರೂ ಇದು ಉಪಯೋಗ ಇಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನನಗೆ ನಾನು, ನಿನಗೆ ನೀನು ಅಪ್ಲಿಕೇಬಲ್ ಮಾಡ್ಕೋಬೇಕು. ಟೀಚರ್ ಇದ್ರೆ ಟೀಚರು, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್. ಯಾಕಂದ್ರೆ ಮುರಳಿ ಎಲ್ಲರಿಗೂ ಒಂದೇ, ವರದಾನ ಎಲ್ಲರಿಗೂ ಒಂದೇ, ಜ್ಞಾನ ಎಲ್ಲರಿಗೂ ಒಂದೇ. ನಿಮಿತ್ತರಾದರೂ ಕೂಡ ಇದನ್ನು ಮಾಡಲೇಬೇಕು, ಸ್ಟೂಡೆಂಟ್ ಆದರೂ ಇದನ್ನು ಮಾಡಲೇಬೇಕು. ಇಲ್ಲಿ ನಿಮಿತ್ತರು ಸ್ಟೂಡೆಂಟ್ ಅನ್ನೋ ಭೇದ ಭಾವ ನನಗಂತೂ ಏನು ಅನಿಸಲ್ಲ. ಯಾಕಂದರೆ ಒಬ್ರು ಯಾರಾದರೂ ನಿಮಿತ್ತ, ಒಬ್ಬರು ಪೂರ್ತಿ ಕೆಲಸ ಬಿಟ್ಕೊಂಡು ಕಾಯ್ಕೊಂಡು ಕೊಡೋಕೆ ಸೆಂಟ್ರಿಗೆ ಒಬ್ಬರು ಬೇಕು. ಸಂಸಾರಸ್ಥರು ತಂದು ಇಲ್ಲಿ ಕೂಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಸಂಸಾರದ ಕೆಲಸಗಳು. ಒಬ್ಬರು ಫ್ರೀ ಇದ್ದವ್ರು ಬೇಕಂತ ಅವರು ನಿಮಿತ್ತ ಮಾಡಿದ್ದಾರೆ ಅಷ್ಟೇ. ಅವರು ಪುರುಷಾರ್ಥಿಗಳೇ, ನೀವು ಪುರುಷಾರ್ಥಿಗಳೇ. ವಿಪರೀತ ಮಟ್ಟದಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಜ್ಞಾನ ಓದಬೇಕು, ನೀವು ಜ್ಞಾನ ಓದಬೇಕು. ಅವರು ಸಾಧನೆ ಮಾಡಬೇಕು, ನೀವು ಸಾಧನೆ ಮಾಡಿಕೊಳ್ಬೇಕು. ಒಳಗಡೆ ಯಾರು ಎಷ್ಟು ತಯಾರಾಗಿದ್ದೀರಿ ಅನ್ನೋ ಆಧಾರದ ಮೇಲೆ ನಾಳೆ ಅಲ್ಲಿ ನಿಮಗೆ ಪಾರ್ಟ್ಗಳು ಸಿಗುತ್ತೆ, ಪದವಿಗಳು ಸಿಗುತ್ತೆ. ನಿಮಿತ್ತರಾಗಿದ್ದೀರನ್ನ ಪಾಲನೆ ಸಿಕ್ಕಿದೆ ಅವರಿಗೆ ಅಷ್ಟೇ. ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಇದರೊಳಗೆ ಏನೂ ಸಿಗಲ್ಲ. ನಿಮಿತ್ತರಾಗ್ಬಿಟ್ಟಿದ್ದಾರೆ, ಅವ್ರನ್ನ ತೊಗೊಂಡೋಗಿ ಸತ್ಯದೊಳಗೆ ಗದ್ದೆ ಮೇಲೆ ಕೂಡಿಸ್ತಾರೆ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬೇಡಿ. ಟೀಚರ್ ಸಹಿತವಾಗಿ ಸ್ಟೂಡೆಂಟ್ಸ್ ಕೂಡ ಇರಬೇಡಿ. ಹಂಗಿಲ್ಲ ಜ್ಞಾನ ಇದು. ನಾವು ತಿಳ್ಕೊಂಡಿರೋದೇ ಒಂದು ಸತ್ಯ, ಅವ್ರು ಕೊಚ್ಚಿ ನಿಮಿತ್ತ ಆಗಿದ್ದಕ್ಕೆ ಪಾಲನೆ, ಭಗವಂತನ ಪಾಲನೆಯಲ್ಲಿ ಉಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ಇನ್ನೇನು ಮಾಡಬೇಕು ಭಗವಂತ? ನಿಮಿತ್ತ ಆಗಿದ್ದಕ್ಕೆ ಎಷ್ಟು ಸಾಲದ? ಒಂದು ಸ್ಥಾನ ಕೊಟ್ಟು, ಮಾನ ಕೊಟ್ಟು, ಮರ್ಯಾದೆ ಕೊಟ್ಟು, ಕಲಿಯುಗದೊಳಗಡೆ ಸ್ಥಾನಮಾನಗಳಿಗಾಗಿಯೇ ಬಡದಾಡಿ ಜೀವಗಳೇ ಹೋಗ್ತಾ ಇದ್ದಾವೆ. ನಿಮಗೆಲ್ಲನೂ ಉಚಿತವಾಗಿ ಕೊಟ್ಟಿದ್ದಾನೆ. ಯಾಕಂದ್ರೆ ನೀವು ನಿಮಿತ್ತರಾಗಿದ್ದೀರಿ, ನೀವು ತ್ಯಾಗ ಮಾಡಿದಿರಿ ಅಂತ ಇಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಮತ್ತಿನ್ನೇನು ಕೊಡಲ್ಲ, ತಿಳ್ಕೊಳ್ಬೇಡಿ ನೀವು. ನಾವು ನಿಮಿತ್ತರಾಗ್ಬಿಟ್ಟಿದ್ದೀವಿ, ನಮ್ಮನ್ನು ತೊಗೊಂಡೋಗಿ ಸೀದಾ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತಾನೆ ಸತ್ಯುಗಕ್ಕೆ, ಫಸ್ಟ್ ಜನ್ಮದಲ್ಲಿ ಕೃಷ್ಣನ ಜೊತೆಗೆ ಅನ್ನೋಂಥ ಭ್ರಮೆಯಲ್ಲಿ ಯಾರೂ ಬದುಕಬೇಡಿ. ಹಂಗಿಲ್ಲ ಆಟ. ಇಲ್ಲಿ ಯಾರು ಸ್ಥಿತಿ ಮಾಡ್ಕೊತಾರೋ ಅವರಿಗೆ, ಅವ್ರ ಮಾತೇನೇ ಆಗಿರ್ಬೋದು, ಅವರನ್ನೇ ಮೇಲೆ ಹೋಗಿ ಕೂಡಿಸೋದು. ನಿಮಿತ್ತ ಆಗ್ಬಿಟ್ಟಿದ್ವಿ ಅನ್ನೋದಕ್ಕಿಲ್ಲ. ಇಲ್ಲಿ ನಿಮಿತ್ತ ಆಗಿದ್ದಕ್ಕೆ ಇಲ್ಲಿ ಏನು ಕೊಡಬೇಕು ಇಲ್ಲೇ ಕೊಟ್ಟಿದ್ದಾನೆ. ಹೆಸರು, ಕೀರ್ತಿ, ಸ್ಥಾನ, ಮಾನ ನಿಮಗೇನು ಸಿಗಬೇಕು ಅದಕ್ಕೆಲ್ಲ ನೀವು ಒಂದು ಪಟ್ಟು ಮಾಡಿದ್ರೆ ಪದಮದಷ್ಟು ಇಲ್ಲಿ ಸಿಕ್ಬಿಟ್ಟಿದೆ ನಿಮಗೆ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದಷ್ಟೆ. ಹಾಗಾಗಿ ನಾವೆಲ್ಲರೂ ಕೂಡ ಕರ್ಮ ಅಂತೂ ಮಾಡ್ತಾನೆ ಇರಬೇಕಾಗತ್ತೆ. ಆದರೆ ಕರ್ಮದರ ಒಳ್ಳೆಯ ಕೆಟ್ಟ ಪ್ರಭಾವಕ್ಕೆ ವಶೀಭೂತರಾಗದೆ ನಾವು ಕರ್ಮಾತೀತ ಸ್ಥಿತರಲ್ಲಿ ಬರಬೇಕು. ನಮಗೆ ಫಸ್ಟ್ ಲಾ ಅಪ್ಲಿಕೇಬಲ್ ಮಾಡ್ಕೊಳ್ಳೋಣ. ನನಗೊಂದಷ್ಟು ನಿಯಮಗಳನ್ನು ನಾನೇ ಹಾಕ್ಕೊಳ್ಳೋಣ. ನಾನು ಪರಿವರ್ತನೆ ಆಗಿಲ್ಲ ಅಂದ್ರೆ ಏನಾದರೂ ನಿಯಮಗಳ ಕೊರತೆ ಇರಬೇಕು, ನಾನು ನಿಯಮ ಹಾಕ್ಕೊಳ್ಳೋಣ. ಸಾಧ್ಯ ಆದರೆ ಇನ್ನೊಬ್ಬರಿಗೆ ಕೊರತೆಗಳಿದೆ ಅಂತ ಹೇಳ್ಕೊಂಡಾಗ ಅವರಿಗೆ ಆ ನಿಯಮಗಳನ್ನು ಹೇಳ್ಕೊಡೋಣ. ಸಪೋರ್ಟ್ ಆಗತ್ತೆ ಅದು. ನಿಯಮ ಅನ್ನೋದು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ಹೊರತಾಗಿ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋಕ್ಕಲ್ಲ. ಭಯಮುಕ್ತರನ್ನಾಗಿ ಮಾಡಿ ಜ್ಞಾನಿಗಳನ್ನಾಗಿ ಮಾಡಲಿಕ್ಕೆ ನಿಯಮಗಳೇ ಹೊರತಾಗಿ ಭಯ ಪಡಿಸೋದಕ್ಕಲ್ಲ ನಿಯಮ. ಇಲ್ಲಿ ಭಯವನ್ನೇ ಬಂಡವಾಳ ಮಾಡಿಕೊಳ್ಳೋದಲ್ಲ, ಭಯವನ್ನು ಬೆಳೆಸುವಂಥದ್ದು ಇದು. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾನು ನಿಯಮ ಅನುಸಾರವಾಗಿ ನಡೆದು ನನ್ನ ನಿಯಮ ಏನು? ಸ್ಮೃತಿ ಸ್ವರೂಪರಾಗಿರೋದು, ಪರಮಾತ್ಮ ತಂದೆಯ ನೆನಪಲ್ಲಿರೋದು, ಸರ್ವರನ್ನು ಆತ್ಮೀಯತೆಯಿಂದ ಕಾಣೋದು, ಸರ್ವರಿಗೂ ಪ್ರೀತಿಯನ್ನು ಹಂಚೋದು, ಸರ್ವರಿಗೂ ಕೂಡ ಯಾವುದೇ ರೀತಿಯ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಎಲ್ಲರಿಗೂ ನಾನು ಸೇವೆ ಮಾಡಲಿಕ್ಕಿರುವಂಥವನು. ಸೇವಾಧಾರಿ ನಾನು, ಮೇವಾಧಾರಿ ಅಲ್ಲ. ಈ ಸ್ಥಾನದಲ್ಲಿ ಕೂತಿರೋದು ತಿನ್ನೋದಕ್ಕೆ, ತಿರುಗೋದಕ್ಕೆ, ಓಡೋದಕ್ಕೆ, ಇಷ್ಟಕ್ಕೆ ಅಲ್ಲ, ಅಧಿಕಾರ ಚಲಾಯಿಸೋದಕ್ಕಲ್ಲ. ನಾನು ಸೇವೆ ಮಾಡಬೇಕು. ಯಾರನ್ನ? ಯಾರ ಸೇವೆ? ಯಾರು ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಸಾಕಾಗಿ ಸೋತು ಸೊರಗಿ ಬಂದವರು ಸೇವೆ ಮಾಡಿ ಇಲ್ಲಿ ಭಾಗ್ಯ ಪಡ್ಕೊಳ್ಬೇಕು. ಅವರಿಗೆ ಸೇವೆ ತಗೊಂಡು ಅವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಂಡ್ರೆ ಇನ್ನೂ ಪಾಪಕ್ಕೆ ಹೋಗ್ತೀವಿ ನಾವು. ಮತ್ತೆ ಅವರ ದಾಸಿಗಳಾಗಿ ಬರಬೇಕಾಗತ್ತೆ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡಲಿಕ್ಕೆ ಬಂದಿದ್ದೀನಿ. ಕಾಲ ಕಳೆದೋಗುತ್ತೆ, ಆಮೇಲೆ ಪಶ್ಚಾತ್ತಾಪ ಆಗುತ್ತೆ. ಅವತ್ತು ಕಾಲ ಇರಲ್ಲ ನಿಮ್ಮ ಕೈಯಲ್ಲಿ. ಇವತ್ತು ಕಾಲ ಇದೆ, ಸಮಯ ಇದೆ. ರಿಯಲೈಸ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲರ ಕಣ್ಣಲ್ಲಿ ನೀರು ಬಂದರೆ ನಿಮ್ಮ ಕಣ್ಣಲ್ಲಿ ರಕ್ತ ಬರುತ್ತೆ. ಮತ್ತೆ ಈ ಸಮಯ ಸಿಗಲ್ಲ. ತುಂಬ ಅದೃಷ್ಟ ಮಾಡಿದಿರಿ ನೀವು.
ಎಷ್ಟೋ ಜನ್ಮಗಳ ಅದೃಷ್ಟದ ಫಲ ಇವತ್ತಿಂಥ ಒಂದು ಸ್ಥಾನ ಮಾನ ನಿಮಿತ್ತ ಆಗಿದಿರಿ ಅಂದರೆ, ಅಥವಾ ಸ್ಟೂಡೆಂಟ್ಸ್ ಆಗಿದಿರಿ ಅಂದರೆ, ಎಷ್ಟೋ ಜನ್ಮಗಳ ಭಕ್ತಿಯ ಪರಿಶ್ರಮ ಇದೆ. ಅದನ್ನು ಕಡೆಗಣಿಸ್ಕೊಳ್ಬೇಡಿ, ಅದನ್ನು ಮರಿಬೇಡಿ. ಭಾಳ ಈಸಿಯಾಗಿ ಸಿಕ್ಬಿಟ್ಟಿದೆ ಜ್ಞಾನ ಅಂತ ಭ್ರಮೆಯಲ್ಲಿ ಇರಬೇಡಿ. ಭಾಳ ಕಷ್ಟಪಟ್ಟಿದ್ದೀವಿ ಹಿಂದೆ ಜನ್ಮಗಳಲ್ಲಿ, ಸಾಕಷ್ಟು ಹಠ ಯೋಗಗಳನ್ನೆಲ್ಲ ಮಾಡಿದ್ದೀವಿ, ಯಾಗ ಯಜ್ಞಗಳನ್ನು ಮಾಡಿದ್ದೀವಿ, ಯಾತ್ರೆಗಳನ್ನು ಮಾಡಿದ್ದರ ಫಲವಾಗಿ ಸಿಕ್ಕಿರುವ ಈ ಒಂದು ಸುಂದರವಾದ ಅವಕಾಶ, ನೀವು ವಿದ್ಯಾರ್ಥಿ ಆಗಿರಿ ಇಲ್ಲ ನಿಮಿತ್ತ ಆಗಿರಿ, ಒಂದೊಂದು ಕ್ಷಣ ಒಂದೊಂದು ದಿನ ಒಳಗಡೆ ಆ ಸ್ಮೃತಿಯನ್ನು ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳೋದಕ್ಕೆ, ಎಲ್ಲರನ್ನ ಆತ್ಮೀಯವಾಗಿ ನೋಡೋದಕ್ಕೆ, ಆತ್ಮರನ್ನು ಪ್ರೀತಿಸಲಿಕ್ಕೆ, ಆತ್ಮರ ಸೇವೆಯನ್ನು ಮಾಡಲಿಕ್ಕೆ ಈ ಸಮಯವನ್ನು ಸದುಪಯೋಗ ಮಾಡಿಸ್ಕೊಳ್ಳಿ. ಆವಾಗ ನಿಮ್ಮ ಭಾಗ್ಯ ಬೆಳಗುತ್ತೆ. ಇದರ ವಿನಃ ಅನ್ಯ ಏನೇ ಯೋಚನೆ ಮಾಡಿ ವಿಪರೀತ ಮತಿಗಳಾದರೆ ನಿಮಗಿಂತ ಬಹಳ ಬುದ್ಧಿಶಾಲಿ ಡ್ರಾಮಾ ಇದೆ. ಕೊಡಬಾರದ ಜಾಗದಾಗ ಕೊಟ್ರ ಎಲ್ಲಿ ಹೋಗಿ ಬೀಳ್ತೀವಿ ಅಂತ ಗೊತ್ತಿರೋದಿಲ್ಲ. ಅದನ್ನು ಎಚ್ಚರದಲ್ಲಿ ಇಟ್ಟುಕೊಂಡು ಮೊದಲು ನಮಗೆ ನಾವು ಲಾನ್ ಅಪ್ಲಿಕೇಬಲ್ ಮಾಡಿಕೊಂಡು ಸ್ಮೃತಿ ಸ್ವರೂಪರಾಗಿ ಶಾಂತಿಯಲ್ಲಿ ಬಂದು ಎಲ್ಲರಿಗೂ ಓಂ ಶಾಂತಿ ಅಂತ ಹೇಳಿ ಅಂತಿದ್ದಾರೆ. ಓಂ ಶಾಂತಿ ಅಂದರೆ ಪರಸ್ಪರ ಗೌರವ ಸೂಚಕ. ನಾನು ಆತ್ಮ ಶಾಂತ ಸ್ವರೂಪ, ನೀನು ಆತ್ಮ ಶಾಂತ ಸ್ವರೂಪ ಅಂತ ಗೌರವದ ಪರಸ್ಪರ. ಅಂದರೆ ಆತ್ಮೀಯತೆಯಲ್ಲಿಯೇ ನಾವು ಮಾತಾಡಿಸ್ಬೇಕು. ಅವ್ರ ಬ್ಯಾಕ್ಗ್ರೌಂಡು, ಅವ್ರ ಚಟಗಳು, ಅವ್ರ ಹವ್ಯಾಸಗಳು, ಅವರ ಸಂಸ್ಕಾರ ಅದು ನನಗೆ ಬೇಕಾಗಿಲ್ಲ. ಒಳಗಿರೋ ಆತ್ಮ, ಅದರ ಜೊತೆಗೆ ನನಗೆ ಲೆಕ್ಕಾಚಾರ ಅಷ್ಟೇ, ಅದರ ಜೊತೆಗೆ ಲೇವಾದೇವಿ ಅಷ್ಟೇ. ಪಾತ್ರ ಏನಾದರೂ ಮಾಡ್ಕೊಳ್ಳಿ, ಪಾತ್ರ ಪರಿವರ್ತನೆ ಒಬ್ಬೊಬ್ಬರದ್ದು ಒಂದೊಂದು ಸಮಯಕ್ಕೆ ಆಗುತ್ತೆ. ಆದರೆ ಆತ್ಮ ಜಾಗೃತಿ ಮಾಡೋದಕ್ಕೆ ನಮಗೆ ನಿಮಿತ್ತ ಮಾಡಿದ್ದಾನೆ ಅಂತ ತಿಳ್ಕೊಂಡು ಆತ್ಮದ ಜೊತೆ ಆತ್ಮೀಯವಾಗಿ ವ್ಯವಹಾರ ಮಾಡಿದ್ದೇ ಆದರೆ ಪ್ರತಿಯೊಂದು ಆತ್ಮವನ್ನು ಪರಿವರ್ತನೆ ಮಾಡುವಂತಹ ತಾಕತ್ತು ನಿಮಗೆ ನಿಮಿತ್ತರಿಗೆ ವಿಶೇಷವಾದ ಶಕ್ತಿ ಇರುತ್ತೆ. ಅದನ್ನು ನೀವು ಅಪ್ಲಿಕೇಬಲ್ ಮಾಡಿಕೊಂಡು ನೋಡಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ ಓಂ ಶಾಂತಿ.